ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. 5ನೇ ಅಧ್ಯಾಯ. ಶ್ರೀದೇವಿಯು ದುಷ್ಟರಾದ ರಸಿಲೋಮಾದಿಗಳನ್ನು ಸಂಹರಿಸಿದ್ದು. ಪರಮಪರ ದೇವತೆಯು ರಣದಲ್ಲಿ ದುರುಳ ರಸಿಲೋಮನರುದಗ್ರನ ಹರಣಕೊಂಡಲು ಸುರರು ನಲಿಯಲಿತಾಗ ಮಹಾಲಕ್ಷ್ಮೀ. ಆ ಜಗನ್ಮಾತೆ ರಣದಲ್ಲಿ, ಆ ಯುದ್ಧರಂಗದಲ್ಲಿ ರಸಿಲೋಮಾದಿಗಳನ್ನು ಸಂಹಾರ ಮಾಡಿದ್ಲು ಅನ್ನತ್ತ ಈ ಒಂದು ಅಧ್ಯಾಯ. ರಸಿಲೋಮ ಅಂದರೆ ಯಾರು, ಅವ್ರು ಹೆಂಗಿರ್ತಾರೆ, ಎಲ್ಲಿರ್ತಾರೆ? ಅವರು ಯಾರ ಸೈನ್ಯ? ಮಹಿಷಾಸುರನ ಸೈನ್ಯ. ಮಹಿಷಾಸುರ ಅಂದರೆ ಅಹಂಕಾರದ ಸೈನ್ಯ. ಓಕೆ, ಅಹಂಕಾರದ ಒಂದು ಸೈನ್ಯ. ಯಾರಿಬ್ಬರು? ರಸಿಲೋಮ ಇಬ್ಬರು. ಇನ್ನು ಇದ್ದಾರೆ, ಅವು ಮುಂದೆ ಬರ್ತಾರೆ. ಈಗಿಬ್ಬರು ಅದಾರ, ಅವರಷ್ಟೇ ನೆನಪು ಮಾಡಿಕೊಳ್ರಿ, ಅವಾಗ ಗೊತ್ತಾಗತ್ತೆ. ಅವು 6 ಜನ ಅದಾರ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ. ಇವರೇ 6 ಜನ. ಎಲ್ಲಿರ್ತಾರೆ ಅವರು? ಎಲ್ಲರ ಕಾಡಿನಾಗಿರ್ತಾರ? ನಮ್ಮೊಳಗೆ? ಹ್ಞೂ ರೀ, ನಮ್ಮೊಳಗೆ ಅದಾರ. ಅವರೇ, ಅವ್ರದ್ದೇ ಕಥೆ ಇದು. ಆ ದೇವಿ ಸಂಹಾರ ಮಾಡಬೇಕೀಗ. ಆ ದೇವಿ ಅಂದರೆ ಯಾರು? ಆ ಚೈತನ್ಯ ಶಕ್ತಿ, ಆ ಸ್ಮರಣೆ. ಅದನ್ನು ಸ್ಮರಣೆ ಮಾಡಿದರೆ ಸಾಕು, ಇವೆಲ್ಲ ಹೋಗ್ತವೆ. ಅದನ್ನು ಸ್ಮರಣೆ ಮಾಡಿದರೆ ಸಾಕು, ಇವೆಲ್ಲ ಹೋಗ್ತವೆ. ಅದನ್ನೇ ಹೇಳಿದ್ದು ಬ್ರಹ್ಮಹರಿ ರುದ್ರರು ಎಲ್ಲರೂ ಅಮ್ಮನ ಹತ್ರ ಯಾಕೆ ನಮಸ್ಕಾರ ಮಾಡಿದರು ಅಂದರೆ, ಅವಾಗ ಆ ಚೈತನ್ಯ ಉದ್ಭವಿಸ್ತು. ಬ್ರಹ್ಮ ವಿಷ್ಣು ಮಹೇಶ್ವರ 3 ಸೇರಿದರು ಅಂದರೆ ಆ ಚೈತನ್ಯ ಉದ್ಭವ ಆಯಿತು. ಹೀಗೆ ಅವರೇರು ಯಾರು ಅನ್ನೋದನ್ನ ಇಲ್ಲಿ ನೋಡ್ತಕ್ಕಂಥವ್ರಾಗ. ಪ್ರಚಂಡ ದೈತ್ಯ ಪರಾಕ್ರಮಗಳು ಖಂಡವಾದನು ಕಣ್ಣುಗಳು ಖಂಡಿಸಿದಳು ಮಹಾಫಲವ ಕಡಿ ಖಂಡ ಮಾಡುವೆ ಅವಳ ನೆನಪು ಖಂಡ ಕೋಪಕ್ಕೆ ಕೂಡಿದರಾಗ ಮಾರ್ಗಣೆಯ. ಹೀಗೆ ಇವು ಯಾರು? ರಸಿಲೋಮ ಅಂದರೆ ಯಾರು ಅಂದರೆ ಲೋಭ ಅಂತ. ಲೋಭ ಅಂದರೆ ಗೊತ್ತಾ ನಿಮಗೆ? ಲೋಭ ಎಲ್ಲ ನನಗೇ ಇರಬೇಕು, ಇನ್ಯಾರ್ಯಾರಿಗೂ ಇರಬಾರ್ದು. ರೊಕ್ಕ ಐತಲ್ಲ, ಎಲ್ಲ ನನಗೇ ಇರಬೇಕು. ಊರಾಗ ನಾನೇ ಸಾಹುಕಾರ ಆಗಿರಬೇಕು. ಊರಾಗೆ ಅಧಿಕಾರ ನಂದೇ ಇರಬೇಕು. ಇರ್ತತಿಲ್ರಿ? ಒಳಗಿದ್ದೇ ಇರ್ತೈತಿ. ಅದು ಊರಾಗ ಆತು. ಇನ್ನು ಕೆಲವ್ರು ಮನ್ಯಾಗ ನಂದೇ ನಡಿಬೇಕು. ಹೌದಿಲ್ಲ? ಗಂಡ ಹಂಗಂತ ನಂದೇ ನಡಿಬೇಕು, ಹೆಂಡ್ತಿ ಅಂತ ನಂದೇ ನಡಿಬೇಕು, ಮಗ ಅಂತಾನೆ ನಂದೇ ನಡಿಬೇಕು. ಆಯ್ತೋ ಇಲ್ಲ? ಇನ್ನೊಬ್ಬರದ್ದು ಇರಬಾರ್ದು, ನನಗೆ ಎಲ್ಲ ಇರಬೇಕು, ಎಲ್ಲ ನನಗೇ ಇರಬೇಕು, ಇನ್ನೊಬ್ರಿಗೆ ಮಾತ್ರ ಹೋಗಬಾರ್ದು. ಇದು ಯಾವುದಂತಾರೆ? ಲೋಭ ಅಂತ. ಇನ್ನು ಅವ್ರಿಗೂ ಸ್ವಲ್ಪ ಇರಲಿ, ನಮಗೂ ಸ್ವಲ್ಪ ಇರಲಿ ಅಂದರೆ ಅದಕ್ಕೆ ಲೋಭ ಅನ್ನಂಗಿಲ್ಲ. ನಾವು ಇಬ್ಬರು ಹಂಚ್ಕೊಂಡು ಊಟ ಮಾಡಿ ನಡಿ ಅಂದರೆ ಅದು ಲೋಭ ಅಲ್ಲ. ನನಗೇ ಇರ್ಬೇಕು ಅನ್ನೋದೇ ಲೋಭ. ಅವನು ಯಾರಂದರೆ ರಸಿಲೋಮ. ಇವನು ಮೊದಲನೇ ಬಂದ ಯುದ್ಧ ಮಾಡ್ತಿದ್ದಾನೆ. ಒತ್ತಿದನು ತನ್ನಯ ಬಲವು ಸಹ ಮೆತ್ತಿದನು ಶರಗಳಲ್ಲಿ ದೇವಿಯ ಕಾಣಲು ಭಾರತೈ ಜಗವೆತ್ತಲೆತ್ತಲು ಶರಮಯವು ಕಾತ್ತಲೆಯು ಸುಗಿದಲು ಹಸಿರು ಮನಶರಾವಳಿ ಕೇಳಿರೈ ಶೌನಕರ ಬಡ ಭಯ ಮೇಲೆ ಬಹಳ ತುಷಾರ ಕವಿದು ಛೇದಿಸಿದಳ ಹಸಿರೋಮನಂಬುಗಳ ಧೂಳಿದಳು ಶರದಿಂಬಲನ ಬಾಳ ಬಾಣದ ಹೆದೆಯ ಸಾರಥಿ ವೇಳೆ ಧನುರಥವಯವ ಕಡಿದಳು ಬೆದರಿದಳು ಬಲವ ಮತ್ತೆ ಧನುರಥ ಸಹಿತ ದೇವಿಯ ಮುದ್ದಿದನು ಸರಳಿನಲ್ಲಿ ದೇವಿ ಮತ್ತೆ ಕಡಿದಳು ರಥವ ಮತ್ತಡಿಸಿರನು ಹೊಸ ರಥವ. ಇತ್ತ ಕೇಳಿ ಪರಿಯಲಿಂತೈವತ್ತು ಲೆಕ್ಕದಿ ರಥ ಕದಿಯ ಸೈವತ್ತೆ ಮೆಚ್ಚಿದೆಂದನು ರಸಿಲೋಮ ದೇವಿ. ಹೀಗೆ ಅವನು ಯುದ್ಧ ಮಾಡ್ತಕ್ಕಂಥವನಾಗಿದ್ದಾನೆ. ಅವನು ಬಾಣ ಬೀಸಿದ್ನಲ್ಲ, ಏನಾಯಿತು ಅಂದರೆ ಎಲ್ಲ ಕತ್ತಲೆ ಆಗಿಬಿಡ್ತಂತೆ. ಏನಾಯ್ತು? ಕತ್ತಲೆ. ನಮಗೆ ಲೋಭ ಅನ್ನೋದು ಇರ್ತದಲ್ಲ, ನಮಗೂ ಕಣ್ಣು ಕತ್ಲೆ ಆಗೇ ಬಿಡ್ತದೆ. ಕತ್ಲೆ ಮಾಡ್ತದದು ಲೋಭ. ನನಗೇ ಬೇಕು, ಇನ್ನೊಬ್ಬನಿಗೆ ಆವಾಗ ನಮ್ಮನು ತಮ್ಮನ ಅನ್ನೋದು ಕೂಡ ಅನ್ನೋಂಗಿಲ್ಲ. ತಮ್ಮ ನನ್ನ ತಮ್ಮ ಅವನು ಇರಲಿ ಬಿಡ, ಅವನು ಎಲ್ಲ ನನಗೆ ಕಣ್ಣು ಮುಚ್ಚೇ ಬಿಟ್ಟು ಕತ್ಲಾತ ಇಲ್ಲ.
ಇಲ್ಲಿ ಅದೇ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕತೆ ಥರ ತೋರಿಸ್ತಾ ಇದ್ದಾರೆ ಅಷ್ಟೇ ನಮಗೆ, ಇಲ್ಲ ನಮ್ಮದೇ ಕತೆ ಇದು. ಇವೆಲ್ಲ ಎಮೋಷನ್ ಅಂದರೆ ಮೋಷನ್ ಅಂದರೆ ಕದಲವು, ಅಂದರೆ ಅಲುಗಾಡವು. ಇದು ಎಮೋಷನ್ ಪವರ್ಫುಲ್ ಜಾಸ್ತಿ ಇರ್ತಾವೆ ಇವಕ್ಕೆ, ಫುಲ್ ಪವರ್ಫುಲ್ ಇವೇ ಲೋಭ. ನನಗೇ ಇರಬೇಕು, ತಮ್ಮಗೆ ಇರಬಾರ್ದು. ನಾನೇ ತಮ್ಮನು ಹಂಗೆ ಇರ್ತಾನೆ, ಅಣ್ಣ ದೊಡ್ಡನಾಗಬಾರ್ದು, ನಾನೇ ಚೆನ್ನಾಗಿ ಆಗ್ಬೇಕಂತ ನಾವು ಇರ್ತದಿಲ್ಲರಿ. ಇದೆ ಈ ನಮ್ಮ ಇದೈತಲ್ಲ, ನಮ್ಮ ಮೂಲತನವನ್ನು ಕಾಣಲಿಕ್ಕೆ, ದೇವರನ್ನು ಕಾಣಲಿಕ್ಕೆ ಇವೇ ಅಡ್ಡ. ಅವನ್ನೇ ಇಲ್ಲಿ ಹೇಳ್ತಕ್ಕಂಥವ್ರೆ. ಲೋಭ ಅಷ್ಟು ಯುದ್ಧವನ್ನು ಮಾಡ್ತಕ್ಕಂಥವನ್ನೇ. ಎಲ್ಲ ರಥಗಳನ್ನೆಲ್ಲ ತುಳಿದು ಹಾಕಿದ್ರು ದೇವಿ ಮತ್ತು ಹೊಸ ರಥ ಎತ್ತುತ್ತಾಳೆ. ಇವನು ಕೂಡ ಹೊಸ ರಥ ಹತ್ತಿದ. ಅಂದರೆ ಒಂದಕ್ಕಿಂತ ಇನ್ನೊಂದು ಪ್ಲ್ಯಾನ್ ಮಾಡ್ತಾನೆ. ಅವ್ನು ಹಿಂಗೆ ಮಾಡಿದ್ರೆ ನಾನು ಹಂಗೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾನೆ. ಇದೇ ಹೊಸ ರಥ ಹತ್ತೋದು ಅಂದರೆ ಈ ರೀತಿ. ಓಕೆ. ಸ್ತ್ರೀಯರುಳು ಸ್ತ್ರೀಯಲ್ಲ ನೀ ಬಲು ಧೈರ್ಯವುಳ್ಳವು ಹೌದು ಜಗದಲ್ಲಿ, ಸ್ತ್ರೀಯರಿಗೆ ನಿನ್ನಂತ ಸಾಮರ್ಥ್ಯಿಲ್ಲ ಖುಷಿಯಲ್ಲ. ಕಳ್ಳರು ನಿರ್ಜರರು ನೀನು ಕೊಲಿಸಲ್ಗೆ ತಂದರು, ಕೈಯಗಾದೆಯು ಕಲ್ಲೆ ಹೋಗೆಂತಂದ ರಸಿಲೋಮ ಏನಂದ, ಯುದ್ಧ ಮಾಡಿ ಸಾಕಾತವನಿಗೆ. ಹೊಸ ಎಲ್ಲ ರಥಗಳು ಹತ್ತಿದ, ಎಲ್ಲ ತುಂಡಿಸಿದ್ಲು, ಮಾತಾಡಿದ. ಅವನಿಗೊಂದು ಇರ್ತದೆ, ಲೋಭ ಮಾಡ್ಬೇಕಾದ್ರೆ ಹಿಂಗೆ ಇರ್ತದೆ ಲೋಭನ. ಹೋಗಲ್ ಬಿಡು ನಿನಗೆ ಮೆಚ್ಚಿದ್ದೀನಿ ಅಂತ ಶಬಾಷ್ಗಿರಿ ಕೊಟ್ಟು ಎಲ್ಲ ಮತ್ತೆ ತಾನೇ ಕಸ್ಕೊಳೋದು, ಹಿಂಗೆ ಇರ್ತದೆ ಲೋಭನ ಲಕ್ಷಣ. ಹಾಗೆ ಸ್ತ್ರೀಯರಳು ಸ್ತ್ರೀಯಲ್ಲ. ನೀನು ಜಗದಲ್ಲಿ ನೀನು ಮಹಾ ಸಾಮರ್ಥ್ಯವಂತಳಿದ್ದೀಯ. ಮೈಗಳರದಾರಲ್ಲ ಅವರು, ಯಾರು ನಿರ್ಜರರು ಅಂದರೆ ದೇವತೆಗಳು. ಮೈಗಳರದಾರಲ್ಲ ಅವರು ನಿನ್ನನ್ನು ಕಳ್ಸ್ಯಾರ, ದೇವತೆಗಳು ಹೆಂಗಸನ್ನು ಇಟ್ಕೊಂಡು ಕಳಿಸ್ಯಾರೆ. ನಿನ್ನ ನಾನು ಕೊಲ್ಲಂಗಿಲ್ಲ, ಹೋಗು, ನಿನಗೆ ಸಮಾಧಾನ ಮಾಡ್ತೀನಿ ಹೋಗು ಅಂತ ಹೇಳ್ದ. ಯಾರು? ಲೋಭ, ರಸಿಲೋಮ. ಸುಮ್ಮನೆ ಇರ್ತಾಳೆ. ಆ ಲೋಭ ಅನ್ನೋದು ಹಂಗೆ ಇರ್ತದೆ. ಹೋಗಿಲ್ ಬಿಡೋನು ಸುಮ್ಮನೆ ಇದ್ದೀನಿ ಅಂತ ಹಿಂಗೆ ಹೆಚ್ಚಿಗೆ ಮಾಡ್ತೀನಿ. ಹಂಗೆಲ್ಲ ಎದುರಿಸೋದು, ಹಂಗೆ ಎದುರಿಸ್ತಾರೆ, ಬೇರೆ ಥರ ಎದುರಿಸ್ತಾರೆ. ಹಂಗೆ ಎದುರಿಸೋದು. ಅಣ್ಣಗೂ ಹಂಗೆ, ತಮ್ಮಗೂ ಹಂಗೆ. ಇದೇ ನಮ್ಮ ಕತೆ. ಅಲ್ಲಿ ಹಾಗೆ ಅವನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಹೋಗತ್ಲ ಬಿಡ್ತೀನಿ ಅಂತದಾನೆ ಹೇಳಿ. ಹಲವು ಪುರಿಯಿಂದೆನ್ನ ತಂದೆ ಕೊಲಲಿಗೆ ಬಂದಿಯನು ಕೇಳೆಂದ ಕ್ಷಣಾವೇ ಉದುರಿದವು ಧನುರಥವು ಸಾದ ಉದುರಿಗಳು ಸಿರಿವಂಶುವನದ ಎದೆಯ ಕವಚವ ಹೊಡೆದು ತಟ್ಟುತ್ತಿದವು ಸರಳುಗಳು ಸಿದಿರಗುದದ ಹರಿಯ ಕೋಪದ ಒದಗಿಕೊಂಡ ಅಜಯನವನ ಅದ್ಭುತವನೇನೆಂಬೆ ದೊಂಬಿರಿಸಿಟ್ಟರಸಿಲೋಮ ನಡುಗಿದರು ನಿರ್ಜನರು ಅವನ ಕಡುಹಿಯುಗದ ಹರಕೆ ಗಿರಿಯೊಳೆ ಉರುಳಿದವು ಮರುಳಿದವು ಬಹುಬಲದಿ ಸಿಡಿದರಂದಲಿ ಬಲು ಗದೆಯನಿ ಅಡಿಯ ಮಾಡಿದಳಾಗ ಶಾಪ ಒಡನೆ ಕೊಂಡನು ಶೂರವನು ನಸರಸಿಲೋಮ ಏಳು ಎಲೆ ಬಲು ಮೂಡ ಸ್ತ್ರೀದ ತಾಡಿದರೆ ಈ ನೆಲಿದ ಎನ್ನ ಬೇಲೆಯನ್ನನು ಸುರರು ನೋಡ ದೃಷ್ಟಿ ಚಲಗಲಲೇ ಮೇಲೆ ಸ್ತ್ರೀಯಂತಂದ ಮನ್ನಿಸಿ ಬಾಳ ನಿನ್ನಾಟೋಪಯನು ತಮ ತಾಡಿ ಬೆದರಲು ಧಡಿದು ಶೂರನುಳಿಟ್ಟರಸಿಲೋಮ. ಹೀಗೆ ಯುದ್ಧ ನಡೀತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಹೋಗು ಸ್ತ್ರೀ, ನೀನು ಪಾಪ ಅಂತಂದರೆ ಮತ್ತೆ ನೀನು ಅಂತ ಪ್ರಾಣ ಬಿಟ್ಬಿಡ್ತೀನಿ ಹೋಗು ಅಂತಂದ. ಆ ದೇವಿ ಹೇಳಿದ್ಲು, ನೀನು ಹೇಳೋದು ಕರೆಕ್ಟ್, ನೀನು ಹೇಳೋದಕ್ಕೆ ಭಾಳ ಸರಿ ಇದೆ. ಯಾಕಂದರೆ ಎಲ್ಲರಂತೆ ನಾನಲ್ಲ, ನನ್ನನ್ನು ತೆಗೆದುಕೊಂಡು ಬಂದಿದ್ದಾರೆ, ನಿಮ್ಮನ್ನು ಕೊಲ್ಲದೆ ನಾನು ಹೋಗೋದಿಲ್ಲ ಅಂದ್ಲು. ಅವನಿಗೆ ಕೋಪ ಜಾಸ್ತಿ ಆಯಿತು. ಯುದ್ಧವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಭಾಳಷ್ಟು ಶೂಲ ಎಲ್ಲವೂ ಯುದ್ಧ ನಡೀತಾ ಇದೆ. ಎಡಬಲದಿ ಬಹುರಧಿಕರಾದರು ಕಡುಕರಾಕ್ರಮದೋಳೆಗಾರು ಕಡಿದು ತೋರಲು ನೋಡಿದರು ದಂತಿಯ ಪರಾಪನಿಗೆ ಗುಡನ ಕಣ್ಗಿಚ್ಚಂತೆ ಬಲವಿಂಗಡಿಸಿ ಮುತ್ತಲಿಗಾಗ ಶಾಮ ಹುಡುಕಿದಳು ಚಕ್ರವನ್ನು ತೇಜಿಸಿದಳು ಮಹಾಬಲವ ದೇವಿ ವಾಹನ ನಗರಗಾದನೆ ತಾವಿ ಗಡಗಜವರನ ಭಯ ಸಾವುದಕ್ಕೆ ತರವಿಲ್ಲ ಭಡರುಳಿದುದಕ್ಕೆ ತಡೆಯಿಲ್ಲ
ಕೇಳ್ಕೊಡಿ ಇನ್ನೊಂದು ಸ್ಥಾಪಿಸಲು ಇಳಿದಾಗಡೆ ನೀನೆ ಬರಲಯ್ಯ ಎಂದೆನುತ ಮಹಾಶಕ್ತಿಯನ್ನು ಕೋ ಎಂದು ಬಲಿಷ್ಠ ನಗರ ಅಂದು ಹೇಳುವ ನೀನು ಬುಗಿ ಬುಗಿಸಿದುದು ನಾಶಕ್ತಿ ನಗೆದು ಕಿಡಿಸುವ ನದಿಯ ನಗುಳಿದವು ನಿರ್ಜರರ ಪುರವಳ ಭೂಮಿಗೆಯ ಹೊಗೆ ಮುಚ್ಚಿದುದು ದಶ ದಿಕ್ಕನಾವರಿ ಹಗಲಡರಿತಮರರು ಬೆಳಕರು ಅಗುದೆ ಪರದೇವತೆಯ ಶಕ್ತಿ ತೆಗೆದುಕೊಂಡಳು ತಾನೆಗೆಲ್ಲವ ಕೇಳು ಸೌರಗಣಿ. ಹೀಗೆ ಆ ಯುದ್ಧ ನಡೀತಾ ಇದೆ. ನೀವು ಅವರು ಹಾಡಬೇಕಾದ್ರೆ ಆ ಶಬ್ದಗಳನ್ನ ಗಮನಿಸಬೇಕು. ಆ ಟೈಮ್ನಾಗ ಮಾತಾಡಬಾರ್ದು, ಇಲ್ಲಾಂದರೆ ಕಥಾ ನಿಮಗೆ ಅರ್ಥ ಆಗೋದಿಲ್ಲ. ಕಥಾ ಅಂದರೆ ಕಥಾ ಯಾರ್ದೋ ಅಲ್ಲ, ಇದು ನಮ್ಮದೇ ಕತೆ, ನಮ್ಮಲ್ಲಿ ಇರ್ತಕ್ಕಂಥದ್ದೇ. ಇದರ ರಹಸ್ಯವನ್ನು ನಿಮಗೆ ಹೇಳ್ತಿದ್ದೇನೆ ಅಷ್ಟೇ. ಇದು ಎಷ್ಟು ಸೊಗಸಾಗಿದೆ ಅಂದರೆ, ಯುದ್ಧ ಮಾಡ್ತಾ ಇದ್ದಾರೆ, ಅವನಿಗೆ ಕೋಪ ಬಂತು. ಏನು ಮಾಡ್ದ, ಆ ಸೈನಿಕರೆಲ್ಲ ಸಂಹಾರ ಮಾಡಿದ್ಲು ದೇವಿ. ಕೋಪ ಬಂದು ಒಂದು ಅಸ್ತ್ರ ಹಾಕಿದ. ಅದು ಏನು ಮಾಡ್ತಂದರೆ ಫುಲ್ ಕತ್ತಲು, ಹೊಗೆ. ಒಬ್ಬರಿಗೊಬ್ಬರು ದೇವತೆಗಳು ಆಶ್ಚರ್ಯಪಡ್ತಕ್ಕಂಥವರಾಗಿದ್ದಾರೆ. ಎಲ್ಲ ಕಡೆಗೂ ಹೊಗೆ ಆವರಿಸಿದೆ, ಕಾಣಂಗೆ ಇಲ್ಲ. ಒಬ್ರಿಗೊಬ್ಬರು ಕಾಣಿಸ್ತಾರೆ ಹೊಗೆ ಇದ್ದರೆ. ಎಲ್ಲ ನನಗೇ ಇರಬೇಕು ಅನ್ನಬೇಕಾದ್ರೆ ಇನ್ನೊಬ್ರು ಯಾರೋ ಕಾಣಬಾರ್ದು ಅಂತಲೇ ಭಾವನೆ ಬರ್ತತಾಗಲಿ, ಇನ್ನೊಬ್ಬರು ಇರ್ಬೇಕಂತ ಭಾವನೆ ಬರ್ತತೆ ಯಾರಿಗೂ ಬರೋದಿಲ್ಲ. ಈ ರಾಕ್ಷಸನು ಹಂಗಷ್ಟೇ. ರಸಲೋಮ ನಮ್ಮಲ್ಲಿ ನನಗೇ ಇರಬೇಕು ಅಂದಾಗ ಇನ್ನೊಂದು ಏನೇನೂ ಕಾಣಲ್ಲ ನಮಗೆ. ಈ ರೀತಿ ಅದು ಮುಚ್ಚಿಬಿಡ್ತದೆ. ಈ ಎಲ್ಲ ಒಂದು ಯುದ್ಧದಲ್ಲಿ ಅವನ ಸೈನ್ಯವನ್ನು ತುಂಡರಿಸ್ತಕ್ಕಂಥವಳಾಗಿದ್ದಾಳೆ ಆ ಜಗನ್ಮಾತೆ. ಹಿಂದಿಂದ ತಿರುಗಿ ಆಶಕುತಿಯಲ್ಲಿ ಅಸುರನ ಪುರವ ನೋಡುತ್ತಲಟ್ಟಿದವನ ಹರಿದು ತಟ್ಟುವ ದಾಖಡಗ ತಿರುಗಿ ಶಾಂಬರಿಯ ಕರಳೊಳಗೆ ಪದಕದೊಳು ಮುಂದಿನ ಸರದೊಳೊಡನಾಡುವುದು ರಸಿಲು ಮೊರಗಿದನು ಧರಣಿಯಲ್ಲಿ ಸಂತಸವಿಟ್ಟರೆ ಸುರರು ಅವನು ಯಾರು? ರಸಿಲೋಮ ಅಂದರೆ ಯಾರು? ಲೋಭ. ಅವನದು ಹಂಗೆ ಫುಲ್ಲು ಆರ್ಭಟ ಮಾಡ್ತಾನೆ. ಅದಕ್ಕೆ ತಾಳಬೇಕು ಅಂದರೆ ನಾವೇನು ಮಾಡಬೇಕಂದ್ರೆ, ಮೂಲ ಆ ದೇವತೆಯನ್ನು ನಾವು ಸ್ಮರಣೆ ಮಾಡಿರಬೇಕು, ಆ ಯಮ್ಮನ ಶರಣಾಗಿರಬೇಕು. ಹಂಗಂದರೆ ಧ್ಯಾನ ಸ್ಥಿತಿಯಲ್ಲಿ ಮಾಡಿದಿರಲ್ಲ ಮೊನ್ನೆ 3 ದಿವಸ ಹಿಂದೆ ಬಂದವ್ರಿಗೆ ಗೊತ್ತಾಗ. ಧ್ಯಾನ ಸ್ಥಿತಿಯಲ್ಲಿ ಬಂದಾಗ ಆ ಜಗನ್ಮಾತೆ ಚೈತನ್ಯವನ್ನು ನಾವು ಅನುಭವಿಸಿದ್ವಲ್ಲ. ಅಮ್ಮ ನೀವು ಅಲ್ಲಿಗೆ ಹೋಗ್ರಿ, ನೀವು ಅಲ್ಲಿಗೆ ಹೋದರೆ ಅತ್ಲಾಗ ಚಿಂತೆ ತಪ್ತದೆ. ನಿಮ್ಮನ್ನು ನೋಡಿ ಇನ್ನೊಬ್ಬರು ನೋಡ್ತಾರೆ ಆ ಕಡೆಗೆ. ಓಕೆ, ಆ ಚೈತನ್ಯವನ್ನು ನಾವು ದರ್ಶನ ಮಾಡಬೇಕು. ಆ ಜಗನ್ಮಾತೆಯನ್ನು, ಆ ಭಾವ, ಆ ದೇವತೆಯನ್ನು ಸ್ಮರಣೆ ಮಾಡ್ತಾ ಇದ್ದರೆ ಸಾಕು. ನೀವು ಇವು ಗುದ್ದಾಡೋದ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ದೇವತೆ ಏನು ಹೇಳಿದ್ದು? ಮಕ್ಕಳಿರ ನೀವು ಗುದ್ದಾಡೋದು ಬೇಡ, ನೀವು ಹಿಂದಕ್ಕೆ ಸರ್ಕಳ್ರಿ, ನಾನೆಲ್ಲ ನೋಡಿದ್ರೆ ನೀವು ಸುಮ್ಮನೆ ನೋಡ್ತಾ ಇರ್ರಿ ಅಂತ. ಅವ್ರು ಏನು ಮಾಡಿದ್ದು? ಆ ಎಮ್ಮಗೆ ಒಪ್ಪಿಸಿ ತಣ್ಣಗಿದ್ರು. ನಾವು ಹಂಗೆ ಒಪ್ಪಿಸಿ ತಣ್ಣಗಿರೋದಿಲ್ಲ ನಾವು. ಕರೆಕ್ಟಾ? ಅಮ್ಮ ನೋಡ್ಕೊಂತೇಳಿ ತಣ್ಣಗಿದ್ದೀವಿ ನಾವು ಯಾವತ್ತರ? ಹಾಂ ನಮಗದು ಬರೋಂಗೇ ಇಲ್ಲ. ಅದನ್ನು ಕಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೊಂದು ಕಲಿತ್ರೆ ಸಾಕು. ನಾವು ತಣ್ಣಗಿರೋದು ಕಲಿಬೇಕು. ಅವ್ನಿಗೆ ಒಪ್ಪಿಸಿ ತಣ್ಣಗೆ ನೋಡ್ಕೊಂತಿದ್ರೆ ಸಾಕು. ಆಯಮ್ಮ ಯುದ್ಧ ಮಾಡ್ತಾಳೆ, ಯುದ್ಧ ನಡೀತೈತೆ. ಹಿಂಗೆ ನಾವು ಭಾಳ ವರ್ಷ ಹೆಂಗಂದರೆ, ನಾನು ಒಂದು 2 ತೆಂಗಿನಕಾಯಿ ಹೊಡೆದು ಬಿಡ್ತೀನಿ, ಮುಗಿಯೋದು. ನನಗಿಂಥದ್ದು ಆಗಿಬಿಟ್ರೆ ನೀವು 2 ತೆಂಗಿನಕಾಯಿ ಬೇಕಾಗಿತ್ತು ನಿಮಗೆ. 2 ತೆಂಗಿನಕಾಯಿ ಕಡಿಮೆ ಬಿದ್ದಾವ. ಆಯಮ್ಮನ ಸಾಂಬಾರು ಮಾಡೋಕ್ಕತ್ತಾಳ, ಚಟ್ನಿ ಮಾಡೋಕ್ಕತ್ತಾಳ, ದೋಸೆ ಹಿಟ್ಟಿಗೆ ಇಲ್ಲ. ಆಯಮ್ಮಿಗೆ ಏನೂ ಬೇಕಾಗಿಲ್ಲ. ನಿಮ್ಮ ಸ್ಮರಣೆ ಸಾಕಷ್ಟೇ. ನೀವು ಸ್ಮರಣೆ ಮಾಡಿದರೆ ಆಯಮ್ಮ ನಿಮಗೆ ಕನೆಕ್ಟ್ ಆಗ್ತಾಳೆ. ಧ್ಯಾನಿಸ್ಬೇಕು. ನಿತ್ಯ ಒಂದು 10 ನಿಮಿಷ ಧ್ಯಾನಕ್ಕೆ ಕೂತ್ಕೊಳ್ಳಿ. ಶಿವಾಯ ನಮಃ ಅನ್ರಿ. ಧ್ಯಾನ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮಃ ಶಿವಾಯ ಮಂತ್ರದಿಂದ ಸ್ಟಾರ್ಟ್ ಮಾಡಿರಿ. ಪದ್ಧತಿಗಳಿದ್ದಾವೆ, ಗಟ್ಟಿಯಾಗಿ ಹೇಳ್ರಿ. ನಿಮ್ಮ ಮನಸ್ಸು ನಿಲ್ಲೋದಿಲ್ಲ ಒಂದು ಸಲಕ್ಕೆ. ಶಿವಾಯ ನಮಃ ಗಟ್ಟಿಗೆ ಹೇಳ್ರಿ. ಗಟ್ಟಿಗೆ ಹೇಳೋದಾದಮೇಲೆ ನಿಧಾನಕ್ಕೆ ಸೌಂಡ್ ಕಡಿಮೆ ಏರಿಸಿ ಹೇಳ್ರಿ. ಅದಾದಮೇಲೆ ಪಿಸಿ ಹೇಳ್ರಿ. ಕೆಲವರು ಪಟ ಹೊರಗೆ ಅಂತಿರ್ತಾರೆ, ಮಂತ್ರ ಹೊರಗೆ ಬರೋಂಗಿಲ್ಲ, ಒಳಗೆ ಜಪ ಮಾಡೋದು. ಇನ್ನೂ ಸೂಕ್ಷ್ಮದಲ್ಲಿ ಸುಮ್ಮನಿರ್ತಾರೆ, ಒಳಗೆ ಮಂತ್ರ ನಡೀತಿರ್ತೈತಿ. ಇದು ಆದಮೇಲೆ ಸ್ಥಿತಿ ಏನು ಗೊತ್ತೈತಾ? ಸುಮ್ಮನೆ ಇದ್ದು ಆಯಮ್ಮನ ನೆನಪು ಮಾಡೋದು ಅಷ್ಟೇ ಕೆಲಸ. ಇದೊಂದು ಮಾಡಿದರೆ ಸಾಕು. ಆಯಮ್ಮ ಉಳುಕಿದ್ದು ನಮ್ಮ ಸುತ್ತಲೂ ಆಯಮ್ಮೆ ನೋಡ್ಕೊಂತಾಳೆ. ಇದು ಸೀಕ್ರೆಟ್ಟು.
ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ತಿಳಿದು ಆಚರಣೆ ಮಾಡಿದರೆ ನೀವು ಲಾಭ ಬರ್ತದೆ, ಇಲ್ಲಾಂದರೆ ಬರೋಂಗಿಲ್ಲ. ಭಾಳ ಚೆನ್ನಾಗೈತಿ ಅಂತಂದೇಳಿ ನಾವು ಬರೀ ವರ್ಣನೆ ಕೇಳಿದರೆ ಹೊಟ್ಟೆ ತುಂಬಂಗಿಲ್ಲ. ಅವ್ರು ತುಂಬ್ತದ? ಭಾಳ ಜಿಲೇಬಿ, ಲಡ್ಡು, ಪಾಯಸ, ಹೋಳಿಗೆ ಎಲ್ಲ ಮಾಡಿದ್ದಾರೆ ಅಂತಂದು ಮಾಡಿದ್ದಾರೆ. ಅದೇ ಪಿಕ್ಚರ್ನಾಗ ಬರ್ತೈತೆ. ಏನು ಬೇಕಂದ್ರೆ ಇಂಥವೆಲ್ಲ ಕೊಡು 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 ಅಂತಾನೆ, ಆಮೇಲೆ ಇಲ್ಲ ಅಂತಾನೆ. ಒಂದು ಪಿಕ್ಚರ್ನಾಗ ಭಾಳ ಐತಿ, ನಿಮಗೆ ನೆನಪು ಗೊತ್ತಾಗತ್ತೆ. ಹಂಗೆ ಆಗ್ಬಿಡ್ತೈತೆ. ಬರೀ ಮಾತನಾಗ ತುಂಬಂಗಿಲ್ಲ. ಅದನ್ನ ಉಣ್ಬೇಕಂದ್ರೆ ನೀವು ಧ್ಯಾನ ಮಾಡಬೇಕು. ದಿವಸ ಒಂದು 10 ನಿಮಿಷ ಕುತ್ಕೊಳ್ರಿ. ಮನೆಯಾಗೆ ಯಾರು ಸಣ್ಣ ಹುಡ್ರಿದ್ದೆ ಕುಂದಿರ್ಸ್ರಿ. ಅವ್ರು ಕುಂದ್ರಲ್ಲ ಅಂದರೆ ನೀವು ಕುಂದಿರ್ರಿ, ನಿಮ್ಮ ಮನೆಯವ್ರು ಕುಂದಿರ್ಸ್ರಿ. ನಿಮ್ಮ ಮನೆಯವ್ರು ಕೇಳೋಂಗಿಲ್ಲ ಅಂದರೆ ಕೈ ಬಿಡ್ರಿ. ನೀವೊಬ್ಬರು ಕೂತ್ಕೊಳ್ರಿ. ನೀವೊಬ್ಬರು ಸರಿ ಆದರೆ ಎಲ್ಲರೂ ಸರಿ ಆಗ್ತಾರೆ. ಯಾಕಂದರೆ ಈ ಟೇಬಲ್ ಐತಲ್ಲ, ಈ ಕಡೆ ಒಂದೇ ಒಂದು ಹಿಂಗೆ ಎತ್ತಿದರೆ ಇದು ಪೂರಾ ಕದಲ್ತದ, ಇದು ಮೂಲ ಅಷ್ಟೇ ಕದಲ್ತದ, ಪೂರಾ ಕದಲ್ತದೆ. ನೀವೊಬ್ಬರು ಕದಲಿದ್ರೆ ಸಾಕು, ನೀವೊಬ್ಬರು ಕುಂತ್ರೆ ಸಾಕು. ಸ್ವಲ್ಪ ದಿವಸಕ್ಕೆ ಇದೆಲ್ಲ ಕದಲ್ತದೆ, ಈ ಕ್ಷೇತ್ರ ಎಲ್ಲ ಕದಲ್ತದೆ. ಅವರು ವೆಂಕಾವಧೂತರು ಅವತ್ತು ಕುಂತಿದ್ರು, ಅದಕ್ಕೆ ಇವತ್ತು ಕದಲ್ತಾ ಐತಿ. ಇಲ್ಲಿ ಈ ಜ್ಞಾನ ಬರ್ತೈತೆ. ಅರ್ಥ ಆಗ್ತೈತಾ? ಅವರ ಪುಣ್ಯ, ಅವ್ರು ಅವತ್ತು ತಪಸ್ಸು ಮಾಡಿದರು, ಇವತ್ತು ಅದರ ಫಲ ನಾವು ಉಣ್ತಾ ಇದ್ದೀವಿ. ಅರ್ಥ ಆಯ್ತಾ? ಹೀಗೆ ಆ ಚೈತನ್ಯದ ನೆನಪು ಮಾಡಿಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ. ಇಲ್ಲಿ ಇವತ್ತು ಯಾರು ಸತ್ರು? ರಸಿಲೋಮ. ಓಕೆ, ರಸಿಲೋಮ ಅಂದರೆ ಯಾರು? ಲೋಭ ಅಂದರೆ ಎಲ್ಲ ನನಗೇ ಇರಬೇಕು. ಈಗ ಅಲ್ಲಿ ಕಡ್ದೀವಂದರೆ ಅದು ಸೂಕ್ಷ್ಮವಾಗಿ ನಮಗೇನು ತೋರಿಸ್ತದಂದರೆ ನಾಳೆಯಿಂದ ಎಲ್ಲ ನನಗೇ ಇರಬೇಕು ಅನ್ನೋದನ್ನ ಏನು ಮಾಡಬೇಕು? ಜಾಸ್ತಿ ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೋಬೇಕು. ಅದನ್ನು ಬಿಡಬೇಕು. ಕಡಿಮೆ ಮಾಡ್ಕೊಳಲ್ಲ, ಬಿಟ್ಬಿಡ್ಬೇಕು. ಆದರೆ ಬಿಡೋಕ್ಕಾಗಲ್ಲಲ್ಲ, ಸ್ವಲ್ಪ ಕಡಿಮೆ ಮಾಡಿ. ಸ್ವಲ್ಪ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅದಾವಲ್ಲ, ಇವನು ಒಂದೇ ಸಲಿಗೆ ಬಿಡೋಕ್ಕಾಗಂಗಿಲ್ಲ. ಫಸ್ಟು ಕಾಮ ಬಿಡ್ರಿ ಅಂತ ಅದು ಬಿಡೋಕ್ಕಾಗಂಗಿಲ್ಲ. ಅದು ಪ್ರಾರಂಭ ಬಿಡಬೇಕಾಗಿರೋದು 6 ಸೈನ್ಯದೊಳಗೆ ಫಸ್ಟ್ನೇದು ಯಾವ್ದು ಬಿಡಬೇಕು? ಸುಲಭ. ನಿನಗೆ ಐತಲ್ಲ, ಸ್ವಲ್ಪ ಅವನು ಇರಲಿ ಬಿಡು ಅಂದರೆ ಮನಸ್ಸು ಬರ್ತತೆ ಇಲ್ಲಮ್ಮ. ನೀನು ಆಸೆ ಮಾಡಬಾರ್ದು. ನೀನು ಏನೇನು ಆಸೆ ಮಾಡೋದು ಮನಸ್ಸು ಬರೋಂಗಿಲ್ಲ. ನಿನಗೆ ಐತಲ್ಲ, ಇರಲಿ, ಅವನಿಗೂ ಸ್ವಲ್ಪ ಇರಲಿ ಅಂದಾಗ ಏನಾಗತ್ತಂದರೆ ಅವ್ರಿಗೂ ಸ್ವಲ್ಪ ಇಲ್ಲ ಅಂದರೆ ಹೌದು ಬಿಡು, ಕರೆಕ್ಟ್ ಬಿಡು, ಸ್ವಲ್ಪ ಬಿಡ್ಬೇಕು ಅನ್ನಿಸ್ತದೆ. ಇದು ಈ ಚರಿತ್ರೆ ಹೇಳ್ತಕ್ಕಂಥ ಸೈನ್ಸ್. ಫಸ್ಟ್ ನಾವು ಬಿಡಬೇಕಾದ ಗುಣ ಯಾವುದು ಅಂದರೆ ಈ ಅರಿಷಡ್ ವರ್ಗಗಳು ಅಂತಾರಲ್ಲ, ಅದರೊಳಗೆ ಫಸ್ಟ್ ಬಿಡಬೇಕಾಗಿರೋದು ಲೋಭ. ನನಗೇ ಬೇಕು ಅನ್ನೋದು ಸ್ವಲ್ಪ ಬಿಟ್ಕೊಂಡ್ರೆ ಅದೊಂದು ಕಡಿಮೆ ಆಯ್ತು. ಈಗ ಅದು ಬಿಟ್ಕೊಳ್ಳೋದು ಈಜಿ ಅಲ್ಲ, ಅದಕ್ಕೆ ಅವನ ಸಂಹಾರ ಅದ. ಅದಾದಮೇಲೆ ಏನು ಬಿಟ್ಕೋಬೇಕಂತ ಇಲ್ಲಿ ಹೇಳ್ತಕ್ಕಂಥವ್ರಾಗಿದ್ದಾರೆ. ಮಡಿಯರಸಿಲು ಮನಬಲವು ಕಂಡೆಡದೆ ಸಾಗಲು ಹರಿದರನ ಒಡನೆ ಕಂಡುರು ರಕ್ತ ಕುಡುಕಿದ ನಾಗ ಮಹಾಪ್ರಭುವ ಹಿಡಿಯ ನುಗುಡುತ್ತ ಕಂಗಳಲ್ಲಿ ಬಲ ತೊಡನೆ ನೋಕುತ ಶರವರುಷದಿಂದಡಗಿಸಿದ ಶಾಂಭವಿಯ ನಮ ರಾಸುರರುಗಳಾಗಿ ಮುಚ್ಚಿದವು ಶರವರುಷ ದೇವಿ ಅಚ್ಚರಿಯನೇ ನಂದಗಿರಿಯ ಚಿರಾಮಂದಂದೆ ಮುಕ್ತಲಿ ಕಾಲ ಮಹಾಲಕ್ಷ್ಮಿ ಕಚ್ಚಿರಳುಗಳೆಯಿಂದಲಸುರನ ಮುಚ್ಚಿದಳುವರ ಸಿಡಿಯಿನಪ್ಪರ ಅಚ್ಚರಿಯನದ ತರನಂತೆ ತಾಯಿದ ಭಾಗಮೇಗಾಸ್ತ್ರ ಧನುಗುರಿವು ಧನುಗುರಿವುರದನೊಂದು ಕಾಲಿನೊಂದು ಕೆಟ್ಟು ಪತಾಕಿ ಸಾರ ಧನುವ ಬಿಟ್ಟು ಯಮಪುರಕ್ಕೆ ಹರಭಾಗಲೇ ರುಧಗ್ರ ಮನದೊಳಗೆ ಮೆಚ್ಚುತ್ತ ದೇವಿಯ ಘನ ಮಹಾಭುಜ ಫಲಕ್ಕೆ ತಾನು ಎನಿತು ಶೌರ್ಯ ಇಹುದು ಈ ಸ್ತ್ರೀ ಎನ್ನುತ್ತ ಬರಲಾರ. ಹೀಗೆ ಅವನೇನಿದ್ನಲ್ಲ ಲೋಭ ಅಂದರೆ ಲಸಿಲೋಮ, ಅವನು ಓದು ಕೂಡಲೇ ಅವನು ಹಿಂದ್ಗಡೆ ಇರಾನೆ ದೊಡ್ಡವನು, ಅವನಿಗಿಂತ ಸ್ವಲ್ಪ ದೊಡ್ಡವನು ರುದಗ್ರ ಅಂದರೆ ಉಗ್ರ ಅಂದರೆ ಸಿಟ್ಟು, ಕೋಪ. ರುದಗ್ರ ಅಂದರೆ ಕೋಪ ಅಂತ. ಅವು 2ನೇ ರಾಕ್ಷಸ ನಮ್ಮಲ್ಲಿರೋದೇ ಎಲ್ಲೆಲ್ಲ ಇದಾನೇನು? ದೇವಿ ಎಲ್ಲ ಕಡೆಗೂ ಅದಾಳೆ, ನಮ್ಮೊಳಗದಾನ ಅವನು ಅವನು ಸಾಯಿಸ್ಬೇಕು. ಯಾಕೆ ಸಾಯಿಸ್ಬೇಕು? ಇರಲಿ ಬಿಡ್ರಿ, ಅವನ ಪಾಡಿಗೆ ಅವನು ಪಾಪ ಚಲೋ ಅದಾನ. ಆನಂದ ಸಿಗಂಗಿಲ್ಲ. ಅದಿದ್ದರೆ ಆನಂದ ಸಿಗಲ್ಲ. ಕೋಪ ಎಲ್ಲಿರ್ತದೋ ಅಲ್ಲಿ ಆನಂದ ಇರೋಂಗಿಲ್ಲ. ನೀವು ಸಂತೋಷ ಆನಂದ ಬಯಸ್ತಿರೋ, ದುಃಖ ನೋವು ಬಯಸ್ತಿರೋ? ಯಾರಾಗಲಿ ಬಯಸೋದು ಆನಂದನೇ. ನಿಮ್ಮ ಸ್ವರೂಪನೇ ನಿಜ ಸ್ವರೂಪ ಆನಂದ. ಆದ್ದರಿಂದ ನೀವು ಆನಂದನೇ ಬಯಸ್ತೀರಿ.
ನಿಮ್ಮ ನಿಜ ಸ್ವರೂಪ ಏನೈತಲ್ಲ, ನೀವು ಪರಮಾನಂದ ಸ್ವರೂಪಿಗಳು. ಅದಕ್ಕೋಸ್ಕರ ನೀವು ಆನಂದವನ್ನೇ ಬಿಡಿ. ಕೆಡಕ್ಕೆ ಯಾರ ಬಯಸ್ತಾರೇನು? ನನಗೆ ಕೆಡಕಾಗ್ಲಪ್ಪ ದೇವಿ, ನನಗೆ ಒಂದು ಕೈ ಕಾಲು ಹೋಗ್ಬಿಟ್ರೆ ನಿನಗೆ ಒಂದು ತೆಂಗಿನಕಾಯಿ ಕೊಡಿಸ್ತೀವಿ ಅಂತ ಯಾರೋ ಒಬ್ಬಗೆ ಯಾರು ಅರಿಕೆ ಹೊಡ್ಕೊಂಡ್ರೆ ನೀವು ಊರಾಗ ಯಾವ್ದಾರ ಊರಾಗ ಯಾವ ಊರಾಗ ಹೊರ್ಕೊಂಡಿಲ್ಲ. ನಾನು ಸತ್ತರೆ ನಾನು ಹೇಳ್ತೀನಿ ನಿನಗೊಂದು 2 ತೆಂಗಿನಕಾಯಿ ಹೊಡಿಸ್ತೀನಿ, ನಿನಗೆ ದೊಡ್ಡ ನಿಂಬೆಹಣ್ಣಿನಾರು ಹಾಕಿಸ್ತೀನಿ, ಹಿಂಗೆ ಯಾರು ಒಟ್ಕೊಂಡ ಯಾರು ಒಪ್ಕೊಳ್ಳೋದು. ಯಾಕಂದರೆ ನಾವು ನೋವಿನ ಸ್ವರೂಪಗಳಲ್ಲ, ಪರಮಾನಂದ ಸ್ವರೂಪಗಳು, ಆನಂದವನ್ನೇ ನೋಡ್ತಕ್ಕಂಥವ್ರು. ಆನಂದ ಬರ್ಬೇಕಂದ್ರೆ ಇವು ಇರಬಾರ್ದು, ಇವೇ ಅಡ್ಡ. ಒಂದನೇದು ಲೋಭ, ನನಗೇ ಇರಬೇಕು ಅಂದಾಗ ನನಗೆ ಹೋಗ್ಬಿಟ್ರೆ ನೋವಾಕತ್ತೆ, ಅದಕ್ಕೆ ಆ ಕೋಪ ಬರ್ತದೆ. ಅದಕ್ಕೆ ಆ ಕೋಪ ಬಿಡಬೇಕು. ಫಸ್ಟು ನಂದು ಅನ್ನೋದು ಏನೈತಲ್ಲ ಲೋಭ, ನನಗೇ ಇರ್ಬೇಕು ಅನ್ನೋದು ಸ್ವಲ್ಪ ಬಿಟ್ಕೊಂಡ್ರೆ ಕೋಪ ಬಿಡೋದು ಈಸಿ ಆಗತ್ತೆ. ಪರಿಭವವೆಂದಿಗಿಲ್ಲರು ಒಂದು ಮಾತಾಡಿಸಿಯ ನೋಡುವೆವೆಂದರು ರುದ್ರ. ಎಲ್ಲಿಯೇ ಹೆಸರೇನು ನಿನ್ನದು, ಎಲ್ಲಿ ಇರುವುದು ನಿನ್ನ ತಾಣು, ಇಲ್ಲಿಗೇದಗೆ ಬಂದೆ ನೀನು ದಿವಿಜರಿಗೆ ನಿನಗೆ ಅಲ್ಲವಿಗೆ ಏನುಂಟು ನಮ್ಮಯ. ಎಲ್ಲ ಫಲವನ್ನು ಯಾಕೆ ಬಂದೆ, ಎಲ್ಲವನ್ನು ತಿಳಿ ಹೇಳು ನಿಂತೆಂದನ ರುದ್ರ. ಹೀಗೆ ಇಷ್ಟು ಯುದ್ಧ ಯಾರು ಮಾಡಿರಲಿಲ್ಲ. ಇದು ಯಾರು ಮಾತಾಡ್ತಿರ್ರೆ? ರುದ್ರ. ನನ್ನ ಸರಳುಗಳನ್ನ ತ್ರಿಮೂರ್ತಿಗಳು ಕಡ್ದದ್ದಿಲ್ಲ. ನಾನು ಹ್ಞೂ ಅಂದ್ಕೊಟ್ಲೆ ಓಡೋಗಾರವರು. ನಾನು ಹ್ಞೂ ಅಂದ್ರೆ ಏನಂದ್ರೆ ಮಿಸ್ಗಾಡಕತ್ತಿಲ್ಲ, ಭಾಳ ಗಟ್ಟಿದಳ, ಒಂದು ಸಲ ಮಾತಾಡಿಸಿ ನೋಡೋಣ ಅಂದವನು. ಕೋಪ ಇರ್ತತಲ್ಲ ಅವನು ಒಂದ್ಸಲ ಸುಮ್ಮನೆ ಇರಬೇಕು ನೋಡು, ಇಲ್ಲಾಂದ್ರೆ ನಾನು ಹಿಂಗಲ್ಲ, ನನಗೆ ಕೋಪ ಬಂದ್ರೆ ಹಿಂಗೆ ಅಂತ ಹೇಳೋದು. ಬೇರೆ ಥರ ಹೇಳ್ತಾರೆ. ಈ ಕತೆಗೂ ಅವನು ಹಂಗೆ ಹೇಳ್ತಾ ಇರೋದು. ಇಲ್ಲಿ ಕೂಡ ಹಾಗೆ ಕಥೆಯಲ್ಲಿದು ನಮ್ಮದೇ. ನಾವು ಹಿಂಗೆ ಮಾಡೋದು. ನಮ್ಮ ವರ್ತನೆ ಕೂಡ ಇದೇ ಥರ ಇರ್ತದೆ ಇಲ್ವೋ? ಹೀಗೆ ಇರ್ತದೆ. ಹೀಗೆ ಆ ಅಮ್ಮನ ಒಂದು ಸರಿ ಮಾತಾಡಿಸಿದ್ಲು. ನೀನು ಯಾಕೆ ಇಲ್ಲಿ ಬಂದು ನಮ್ಮೆಲ್ಲ ಯಾಕೆ ಹಿಂಗೆ ಸಾಯಿಸ್ತದೀಯಾ, ನಿನ್ನ ಸಮಸ್ಯೆ ಏನು ಅಂಥೇಳಿ, ಯಾರು ನಿನ್ನನ್ನು ತಂದಿದ್ದು ಅಂಥೇಳಿ ಕೇಳ್ತಕ್ಕಂಥವನಾಗಿದ್ದಾನೆ ರುದ್ರ. ಕೇಳು ಕೇಳು ರುದ್ರ ಕೇಳಡೆ, ಕೇಳಬೇಕಿರುವುದಲ್ಲ ಎಮ್ಮಯ ಆಲಯವು ಬ್ರಹ್ಮಾಂಡ ನಿರ್ಗುಣ ಆಲಕುಮಿನಾರೋ. ಮೇಲೆ ಬಹು ಬ್ರಹ್ಮಾಂಡವೆಮ್ಮಯ ಲೀಲೆಯಲ್ಲಿ ತೋರುವ ಬುರೈವ ಕಾಲ ಕಾಲಾತೀತಳಾಲಿಹೆನೆಂದಳಾಲಿ. ಮತ್ತೆ ಕೇಳಿದ್ದರು ಎನ್ನಯ ರುದ್ರನಿ ಕರು ಹರಿರು ಸಾಧು ಎತ್ತ ಪುತ್ರ ಎನ್ನ ನಿಮ್ಮ ಉಪದ್ರವಗೋಸ್ಕರವೋ ನಿತ್ಯ ಪ್ರಾರ್ಥನೆ ಮೇಳಲಿಗೆ ನಾ ಮತ್ತೆ ಬಂದೆನು ಮೈಷ ಬಲಗೆ ಮೃತ್ಯುವೆಂದ್ರೆ ತಿಳಿದು ಎಂದೆಚ್ಚಳ ದೇವಿ. ಹೀಗೆ ಆವಾಗ ರುದ್ರ ಕೇಳಿದ್ನಲ್ಲ ಯಾರು ಏನು, ಆವಾಗ ಉತ್ತರ ಹೇಳಬೇಕಲ್ಲ. ಆವಾಗ ಆ ತಾಯಿ ಹೇಳ್ತಾ ಇದ್ದಾಳೆ, ಹೇ ರುದ್ರ, ನೀನು ಕೇಳಿದ ಮೇಲೆ ನಾನು ಹೇಳಲೇಬೇಕಾಗತ್ತೆ. ನಾನು ಯಾರು, ನನ್ನ ಮನೆ ಯಾವುದು, ಆಲಯವು ನಿರ್ಗುಣವು. ನಿರ್ಗುಣವು ಅಂದರೆ ಗುಣರಹಿತವಾಗಿರ್ತಕ್ಕಂಥದ್ದು. ಗುಣರಹಿತ ಅಂದರೆ ಇದು ಒಳ್ಳೆಯದು, ಇದು ಕೆಟ್ಟದ್ದು, ನನ್ನ ಪರ ನಿನ್ನ ಪರ ಅನ್ನೋದೇ ಇಲ್ಲ, ಎಲ್ಲರ ಪರ ಅದು. ಹಾಗಾಗಿ ನಿರ್ಗುಣ ಮಹಾಲಕ್ಷ್ಮಿ ಎಂಬ ನಾಮೆಮಗೆ. ಲಕ್ಷ್ಮಿ ಇಲ್ಲಿ 3 ಅಧ್ಯಾಯ, ಮೊದಲು 3 ದಿವಸ ಏನಿರ್ತದೆ ಅಂದರೆ ಆ ಜಗನ್ಮಾತೆ ಕಾಳಿ ಸ್ವರೂಪದಲ್ಲಿ ಇರ್ತಾರೆ. ಯಾವ ರೂಪ? ಕಾಳಿ ಸ್ವರೂಪ. 3 ದಿವಸ ಉಪಾಸನೆ ಅಧ್ಯಾಯಗಳಾದವಲ್ಲ, ಅವು ಕಾಳಿ ಸ್ವರೂಪ. ಇನ್ನು 3 ದಿವಸ ಏನು ಬರ್ತಾವಲ್ಲ, ಇದೆಲ್ಲ ಮಹಾಲಕ್ಷ್ಮಿ ಸ್ವರೂಪ ಇರ್ತದೆ. ಮಹಾಲಕ್ಷ್ಮಿ ಈ ಕಥೆಗಳು ಕೇಳಿದರೆ ಆ ಮಹಾಲಕ್ಷ್ಮಿ ನಿಮಗೆ ಸಂಪತ್ತು ನಿಮಗೆ ಸಿಗ್ತದೆ. ದುಡ್ಡು, ಸಂಪತ್ತು, ಐಶ್ವರ್ಯ ಏನು ಬೇಕು ಅವೆಲ್ಲವೂ ಸಿಗ್ತವೆ. ಯಾಕೆ ಸಿಗ್ತವೆ ಅಂದರೆ ನೀವು ಕನೆಕ್ಟ್ ವಿತ್ ದ ಗಾಡ್, ಕನೆಕ್ಟ್ ವಿತ್ ದ ಹೈಯರ್ ಸೆನ್ಸ್. ಆ ಒಂದು ಎನರ್ಜಿಯಿಂದ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ. ಆ ಕನೆಕ್ಟ್ ಆದಾಗಲೇ ಮಾತ್ರ ಇವೆಲ್ಲವೂ ಹೋಗ್ತವೆ. ನಾವು ಮಾಡೋದೇನೂ ಬೇಕಾಗಿಲ್ಲ, ಏನೇನೂ ಬೇಕಾಗಿಲ್ಲ. ಕೇವಲ ಅಮ್ಮನನ್ನು ಸ್ಮರಣೆ ಮಾಡೋದೊಂದು ಮಾಡಿದರೆ ಸಾಕು. ಅವು ಹೆಂಗೆ ಕಳಿಬೇಕು ಅವನು ಕಳೀತವೆ. ಹೆಂಗೆ ಕಳಿಬೇಕು ಅವೆಲ್ಲವೂ ಕಳೀತವೆ. ನಾವು ಅದು ಸ್ಮರಣೆ ಮಾಡೋದೊಂದು, ಅದೊಂದನ್ನೇ ಎಚ್ಚರ ಮಾಡ್ತಾ ಇದ್ದಾರೆ ಇಲ್ಲಿ. ಆವಾಗ ಆ ಅಮ್ಮ ಹೇಳಿದರು, ಈ ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಅವರು ನನ್ನ ಮಕ್ಕಳು ಅಂದರೆ
ನನ್ನದೇ ಇರ್ತಕ್ಕಂಥ ಚೈತನ್ಯನೇ ಅದು. ಹೀಗೆ ಅವರು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ. ಎದಕ್ಕೆ ಬಂದಿದ್ದೀನಿ ಅಂದರೆ ಮಹಿಷಾಸುರನ ಬಲಕ್ಕೆ ನಾನೇ ಮೃತ್ಯು ಅಂತ ತಿಳ್ಕೋ. ಮಹಿಷಾಸುರನ ಬಲ ಯಾವುದು? ಕಾಮ, ಕ್ರೋಧ, ಲೋಭ, ಮದ, ಮತ್ಸರ್ಯ, ಇವು ಆರಿದವಲ್ಲ, ಇವಕ್ಕೆಲ್ಲವಕ್ಕೂ ಮೃತ್ಯು ಅಂದರೆ ನಾನೇ. ಇವು ಹೋಗ್ಬೇಕು ನಮ್ಮಲ್ಲಿ ಅಂದರೆ ನಾವೇನು ಮಾಡಬೇಕು? ಕನೆಕ್ಟ್ ವಿತ್ ದ ಗಾಡ್, ಕನೆಕ್ಟ್ ವಿತ್ ದ ಹೈಯರ್ ಎನರ್ಜಿ, ಹೈಯರ್ ಏನಿದೆಯಲ್ಲ ಆ ಶಕ್ತಿ ಕನೆಕ್ಟ್ ಆಗಬೇಕಂದ್ರೆ ಅಮ್ಮನ ಸ್ತುತಿ ಮಾಡಬೇಕು. ಆ ಸ್ತುತಿಯಲ್ಲಿ ನಾವು ನಮ್ಮನ್ನು ಮರಿಬೇಕಂದ್ರೆ ಏನು ಮಾಡಬೇಕು? ಒಂದೊಂದು ಹಂತದಲ್ಲಿ ಕೂತ್ಕೊಳ್ರಿ, ಮೆಲ್ಲಗೆ ಜಪ ಮಾಡಿರಿ. ಫಸ್ಟು ಬಾಯಿಂದ ಮಾಡಿರಿ, ಗಟ್ಟಿಗೆ ಶರೀರದಿಂದ. ಯಾಕಂದರೆ ಇರೋ ಸ್ಥಿತಿಯಿಂದ ಸ್ಟಾರ್ಟ್ ಮಾಡಿರಿ. ಏಕ್ದಮ್ ಡೈಲಿ ಮನಸ್ಸನ್ನು ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಸಾಧ್ಯವೇ ಇಲ್ಲ. ಫಸ್ಟ್ ದೇಹದಿಂದ ಸ್ಟಾರ್ಟ್ ಮಾಡಿರಿ. ದೇಹ ನೀವು ಗಮನಿಸ್ರಿ, ಆಮೇಲೆ ಮೆಲ್ಲಕ್ಕೆ ನಾಮಗಳು ಹೇಳ್ರಿ, ಆಮೇಲೆ ಮೆಲ್ಲಕ್ಕೆ ಮನಸ್ಸು ಒಳಗೆ ಹೋಗ್ರಿ. ಆ ಚೈತನ್ಯವನ್ನು ಕಂಡುಕೊಳ್ರಿ. ಆಟೋಮಿಕ್ಕ ಇವೆಲ್ಲವೂ ನಿಧಾನವಾಗಿ ಸರಿತವೆ. ನಾವು ಕೇಳೋದೇ ಬೇಕಾಗಿಲ್ಲ, ಅವು ಸರಿಬೇಕಂತ ಕೇಳೋಂಥ ಅವಶ್ಯಕತೆ ಇಲ್ಲ. ನನಗಿದು ಬೇಕು ಅಮ್ಮ ಅಂತ ಕೇಳೋಂಥ ನೆಸಿಟಿ ಕೂಡ ಇಲ್ಲ. ಅಲ್ಲಿ ಕನೆಕ್ಟ್ ಆಗೋದೊಂದೇ ಸಾಕು. ಹೀಗೆ ಅಂಥೇಳಿ ನಿಮ್ಮ ಸಂಹಾರ ಮಾಡಲಿಕ್ಕೆ ನಾನು ಬಂದಿದ್ದಾರೆ. ಅವರು ನನಗೆ ಕನೆಕ್ಟ್ ಆಗಿದ್ದಾರೆ, ದೇವತೆಗಳು ನನ್ನ ಶರಣ ಆಗಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಸಾಯಿಸಕ್ಕೆ ಬಂದೀನಿ ಅಂತ ಹೇಳಿದ್ಲು. ಓಕೆ. ನಗ್ರನಾಗರು ದಡ್ಡ ಶ್ರೀಗಳು ನಗ್ರ ಮಾತಾಡಿಸಿಯೇ ಈ ಲೋಕಕ್ಕೆ ಮಹಿಷನು ದೇವನಲ್ಲದೆ ದೇವರೆನ್ನುಂಟೆ. ಮಕ್ಕಳಾದರು ಯಮಗೆ ತ್ರಿದಶ ಹೊಕ್ಕು ಮುರಿದವು ಹರಿದರು ಬೆನ್ನಿಕ್ಕಿ ಬಂದೆಯ ನೀನೆನುದಲ್ಲ ಕಡಿದಳಾಗರು ದಡ್ಡ ಕಡೆಗಳು ಹೊಡಿಸಿದಳು ಮಾರ್ಗಣಪಿನಾಗ ಹಿಡಿಗೆ ದರಿಯದ ಹೊರೆದು ಆತ ದೇವಿ ಕವಶ ಕಡೆಗರಾರೈ ದೇವಿ ಶರಣ ಉಳಿದವರು ಸಿಂಧುಗಳು ಸಾರ ಮಡಿದ ತಾನು ಕಳವಳಿಸಿದಾನ ರುದ್ರ ದೈತ್ಯನಿಗೆ ಮುಕ್ಕಿದದು ಕಡು ಕೋಪ ಶಿಖ ಕಣ್ಣು ಬಿಸಿದವು ಕಿಡಿಕ ಹೊಗೆ ತೆಕ್ಕವರಿದದು ಮೂಗಿನಲ್ಲಿ ಕಾವೇರಿ ಕವಯಮವು ರಕ್ಕಸನ ರೌದ್ರಮಯದ ಪ್ರಳಯ ರಕ್ಕದಯಿಸುವ ರುದ್ರನಂತೆ ಇಕ್ಕಿದನು ಹಸ್ತವನು ದೂರ ಆಗಳೆ ರುದ್ರ ಎತ್ತಲಿಗೆ ಶೂಲವನು ದಿವಿಜರ ಮಂತ್ರ ಚಲ್ಲೆದು ಮುಗಿಸುತ್ತೆ ಅತ್ತಲಿತ್ತಲು ಮುಸುಗಿದಲು ದಶ ದಿಕ್ಕನಾವರಿಸಿ ಮತ್ತೆ ಶಾಂಭವಿ ದಯಿಸುವುದು ಸತ್ಯವಾಮಾಸುರರಿಗಂಟೆ ಅತ್ತಲಿತ್ತಲು ಓಡಿದರು ದೇವತೆಗಳು ಕೇಳುತ್ತ. ಹೀಗೆ ಅವನು ಎಷ್ಟು ಭಯಂಕರವಾಗಿದ್ದಂದರೆ ಕಣ್ಣು ಕೆಂಪಗಿದ್ದು ಅಂತವನು. ಹೆಂಗಾಯಿತು? ಅವನು ಹೆಂಗಿದ್ದ? ರುದ್ರ ಕೆಂಪಗಿದ್ದ. ಅವ ಹ್ಞೂ ಅಂದುಬಿಟ್ರೆ ಬಾಯಾಗೆಲ್ಲ ಬೆಂಕಿ ಬರ್ತಾಯಿತ್ತು. ಅದಕ್ಕೆ ಎಲ್ಲರೂ ದೇವತೆಗಳು ಹೆದರ್ಕೊಂಡು ಓಡೋಗ್ಬಿಟ್ರಂತ ಅಲ್ಲಿಂದ. ಅಷ್ಟು ಕೋಪನೂ ಹಾಗೆ ಇರ್ತದೆ ಮನೆಗೆ. ಗಂಡ ಹಾಂ ಅಂದುಬಿಟ್ರೆ ಕಣ್ಣಾಗ ಕೆಂಪ ಕಾಣಿಸ್ತದೆ. ಹೆಂಡ್ತಿ ಹಾಂ ಅಂದರೂ ಹಂಗೆ ಇರ್ತದೆ. ಗಂಡೊಂದೆಲ್ಲ ಮತ್ತೆ ಈಗ ನನಗೆ ಹೆಂಡ್ತಿಗೆ ಹೇಳಿಲ್ಲ, ನನ್ನ ಗಂಡಿಗೆ ಹೇಳಿಲ್ಲ, ಮತ್ತೆ ಗಂಡ ಹೆಂಡ್ತಿ ಅಕ್ಕ ಮಕ್ಕ ನೋಡ್ಕೊಂಡಿರಿ ಮತ್ತೆ. ಹೌದಿಲ್ಲ? ಕಣ್ಣು ಕೆಂಪಗೆ ಆಗ್ಬಿಡ್ತಾವೆ ಸಿಟ್ಟು ಬಂದಾಗ ಮನುಷ್ಯನಿಗೆ. ಆಮೇಲೆ ಉಸಿರಾಡಕ್ಕೆ ಬಿಸಿ ಬರ್ತದೆ, ತಣ್ಣಗಿರ್ತದೆ, ಗಾಳಿ ತಣ್ಣಗಿರ್ತದೆ. ಅಲ್ಲಿ ಯಾರಾದ್ರು ಸಣ್ಣ ಐಸಿಟ್ಟಂಗೆ ಇರ್ತೈತಂತ, ಫುಲ್ ಬಿಸಿಯಾಗಿರ್ತದೆ, ಮೈ ಕೂಡ ಬಿಸಿ ಏರ್ಬಿಡ್ತದೆ. ಹಂಗೆ ಇಲ್ಲಿ ವರ್ಣನೆ ಕೂಡ ಹಂಗೆ ಮಾಡ್ತಾರೆ. ಈ ಕಥೆಗಳು ಪೂರ್ತಿ ಹಂಗೆ ಬರ್ತವೆ. ಸ್ವಲ್ಪ ಇಷ್ಟು ಹೇಳಿದ್ನಲ್ಲ, ಇನ್ನು ಓದ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ರಾಕ್ಷಸರು ಹೆಂಗಿರ್ತಾರೆ, ಆ ಕೋಪ ನಮ್ಗೆ ಹಂಗಿರ್ತದೆ. ಅದು ಕುದೀತಾ ಇರ್ತದೆ, ಹಂಗೆ ತಕ್ಕ ಕುದೀರುತ್ತೆ. ಹಂಗೆ ಅಲ್ಲೆಲ್ಲ ಕೂಡ ಅದೇ ರೀತಿ ಅಲ್ಲಿಂದ ಒಳಗೆ ಕೂಡ ದಶ ದಿಕ್ಕಿನಲ್ಲಿ ಅಂತ ಹೇಳ್ತಾರೆ. ದಶ ದಿಕ್ಕು ಅಂದರೆ 10 ದಿಕ್ಕು. ನಿಮಗೆ ಕೋಪ ಬಂತು ತಿಟ್ಕೊಳ್ರಿ, ಬಾಯಾಗ ಒಂದೇ ಬರೋಂಗಿಲ್ಲ. ಸಿಟ್ಟು ಬಂದಾಗ ಕಣ್ಣು ಕೆಂಪಕ್ಕಾಕವು, ಹಣಿ ಹಿಂಗಾಕತಿ, ಕೈ ಹಿಂಗಾಕವು, ಕಾಲು ಹಿಂಗಾಕವು. ಅದೇನು ಒಂದು ಕಡೆಗೆ ಇಲ್ಲಿ 10 ದಿಕ್ಕು, ಕೆಳಗೆ ಮೇಲೆ ಆ ಕಡೆ ಈ ಕಡೆ 8 ದಿಕ್ಕಿಗೆ ಮೈ ವೈಬ್ರೇಷನ್ ಬರ್ತದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಇದೇ ಕತೆ. ಯಾರ ಕತೆ ಇದು? ನಮ್ಮದೇ. ನಾವೇ ಕೂತ್ಕೊಂಡು ಕೇಳಬೇಕು, ಅವನು ಹೋಗಿಸ್ಕೋಬೇಕಂತೇಳಿ. ಓಕೆ. ಕಂಡಳ ಸುರನ ಶೂಲ ದರ್ಪವ ಕಂಡಳೈ ದೇವದ ಭಯ ಕಂಡಳೆರಡನು ಅಂಜದಿರಿಯದೆ ಮುಂಜವನು ಕೊಡುತ್ತ
ಹೊಡೆದಳು ಮುಗಿಲದಾದ ದೈತ್ಯ ದಳಗಳನ್ನು ಉಗ್ರವೇರಿದು ಮತ್ತೆ ಧನುಜಗೆ ಘಾತವೇ ಸಮ್ಮೋಹನಾಸ್ತ್ರ ಶೀಘ್ರದಲ್ಲಿ ತಾಂಕೊಂಡನದಲ್ಲಿ ಬೇಳೆ ಕೌತುಕವ. ಆಗೇನು ಮಾಡಿದೆ ಅಂದರೆ ಅವನಿಗೆ ಕೋಪ ಬಂದು ಯುದ್ಧ ಮಾಡ್ತಿದ್ನಲ್ಲ, ಆ ದೇವಿ 2 ಕೈ ಕಟ್ ಮಾಡಿಬಿಟ್ಲು, 2 ಕೈ ತುಂಡಾದವನು. ಇನ್ನೂ ಕೋಪ ಆಗಿಬಿಟ್ಟು ಅವನೇನು ಮಾಡ್ತಾ ಇದ್ದಾನಂದರೆ ಅವನು ಸಂಮೋಹನಾಸ್ತ್ರವನ್ನು ಬಿಡ್ತಾ ಇದ್ದಾನೆ. ಸಂಮೋಹನಾಸ್ತ್ರ ಅಂದರೆ ಆ ಅಸ್ತ್ರ ಬಿಟ್ಟುಬಿಟ್ರೆ ಸುಮ್ಮನೆ ಆಗಿಬಿಡ್ಬೇಕು. ಅಸ್ತ್ರ ಬಿಟ್ಬಿಟ್ರೆ ಸುಮ್ಮನೆ ಆಗಿಬಿಡ್ಬೇಕು. ಆವಾಗ ನಮ್ಮವರು ಹಂಗೆ ಮಾಡೋದು. ಮನೆಗೆ ಗಂಡ ಇದ್ದರೆ ಹೆಂಡತಿ ಇದ್ದರೆ, ನೋಡು ನೀನು ಹಿಂಗೆ ಮಾಡಿದರೆ ನೀನು ತವ್ರ ಮನೆಗೆ ಕಳಿಸ್ಬಿಡ್ತೀನಿ ಹಂಗಂತ. ಈ ಹೆಂಡ್ತಿನ ಹಂಗೆ ಸರ್, ನೀನು ಹಿಂಗೆಲ್ಲ ಮಾಡಿ ನಾನು ಹೋಗೇ ಬಿಡ್ತೀನಿ ಇವನಿಗೆ ಎದ್ರಿ ಸರ್. ಇಬ್ಬರು ಹಂಗೆ ಇರ್ತಾರೆ. ಅಂದರೆ ಹಂಗೆ ಮಾತಿಗೆ ಗಂಡ ಸುಮ್ಮನೆ ಆಗ್ಬಿಡ್ತಾನೆ, ಇಲ್ಲಿ ಹೆಂಡ್ತಿ ಕೂಡ ಸುಮ್ಮನೆ ಆಗ್ಬಿಡ್ತಾರೆ. ಹೌದಿಲ್ಲ? ಅಪೋಸಿಟ್ ಪಾರ್ಟಿ ಸುಮ್ಮನೆ ಆಗ್ತೀರಾ ಇಲ್ಲ? ಇಲ್ಲ ಹಂಗೆ ಯುದ್ಧ ಮಾಡ್ತೀರ ಸುಮ್ಮನೆ. ಅದು ಸಂಮೋಹನಾಸ್ತ್ರ. ಹಿಂಗಿರ್ತತೆ ಯುದ್ಧ. ಇದು ಗಂಡ ಹೆಂಡ್ತಿ ಯುದ್ಧ ಹೇಳ್ದಂಗೆ ಇರ್ತೈತಲ್ಲ. ಇದು ದೇವಿ ಕಥೆಗ ನಮ್ಮ ಕಥೆನೋ ಇದು. ಹಿಂಗೆ ಯುದ್ಧ ಕೋಪದ ಹಂಗಿರ್ತದೆ. ನಾವು ಬೇರೆಯವ್ರಿಗೂ ಅಷ್ಟೇ, ಗಂಡ ಹೆಂಡ್ತಿಗೆ ಒಂದೆಲ್ಲ. ಹೊರಗೆ ಯಾರು ಇದ್ದು ಬಂದರೆ ನೋಡು ನಿನ್ನ ಇಲ್ಲ ಅನಿಸ್ಬಿಡ್ತೀನಿ. ಅವ್ನ ಮಾತಿಗೆ ಎದುರಿಕೊಂಡ ಸಂಮೋಹನ, ಅವ್ನು ಮೋಹನ ಆದ ಅಂದರೆ ಅವ್ನು ಮುಗೀತು, ಅವ್ನು ಓಡೇ ಹೋಗ್ಬಿಡ್ತಾನೆ ಅಂತ ಮಾತಿಗೆ ಎದುರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಹಿಂಗಿರ್ತದೆ ಆ ಭಯ. ಆ ರೀತಿ ಉಗ್ಗಡಿಸ್ತಕ್ಕಂಥವನಾಗಿದ್ದಾನೆ. ಶೀಘ್ರದಿಂದಲೇ ಶಾಂಭವಿ ಶೂಲಾಗ್ರಬಲವನ್ನು ಶರದಲ್ಲಿ ಮುರಿದಳು ಮರುಗಿದಳು ದೈತ್ಯ ದಳಗಳನ್ನು ಉಗ್ರವೇರಿದು ಮತ್ತೆ ಧನುಜಗ ಗಾತ್ರದಲ್ಲಿ ಸಂಮೋಹನಾಸ್ತ್ರ ಶೀಘ್ರದಲ್ಲಿ ತಂಕೊಂಡರೆ ಬೇಳೆ ಕೌತುಕವ. ಏಳು ನೀನಲೆ ಸ್ತ್ರೀಯ ಈಶರ ತಾಳಿ ಮಾಡಿ ಆದರೆ ಯುಗಗ ಪಾಲಿಸುವುದು ನೀ ಸತ್ಯ ಲೋಕಕ್ಕೆ ದೈವ ನೀತಿಗಳು ಮೇಲೆ ನೃತ್ಯರು ಸುರರು ನೀನಗಿ ವೇಳೆಯಲ್ಲಿ ಶ್ರೀ ಮಹಿಷ ಪಡೆದು ಸೀಳುವುದು ನೀ ಸತ್ಯ ಓಡೆಂತೆಂದನು ಹೃದಗ್ರಹ ಎರುತ ಬತ್ತಳಿಕೆಯಿಂದಲೇ ತನು ನನಗೆ ಮಲಗಿದಾಗಲೇ ಹನುಮನೊರಗಳ ಅಯವು ರಥದೊಳಗೆ ಸಾರಥಿಯು ಘನ ಮಹಾರಥ ರುದಿರಳು ಅಧಿಕರು ಎನಿತ ತಲಿಮಿದದಿಂದ ಮಲಗಲು ಮನದೊಳಗೆ ಬೆದರಿದರು ದಗ್ಗನಿದೇನು ಎಂತೆಂತ. ಹೀಗೆ ಆ ಸಂಮೋಹನಾಸ್ತ್ರದ ಶಕ್ತಿ ಹೆಂಗಿತ್ತು ಅಂದರೆ, ಆ ಅಸ್ತ್ರ ಬಿಟ್ಟುಬಿಟ್ರೆ ಆ ಕಡೆ ಯುದ್ಧ ಮಾಡ್ತಾರೆ, ಆ ಕಡೆ ಇರ್ತಾರೆ, ಎಲ್ಲರೂ ತಣ್ಣಗೆ ಮಣಗಿ ಬಿಡ್ಬೇಕು. ಅದು ಅಸ್ತ್ರ ಅದು. ಆದರೆ ಇವನು ಬಿಟ್ಟ ಅಸ್ತ್ರ ಬಿಟ್ಟು ಕೂಡಲೇ ಏನಾಯಿತು, ಆ ಜಗನ್ಮೋತೆ ಮುಂದೆ ಎಲ್ಲರೂ ನಡೀತದೆ ಆ ಅಸ್ತ್ರ. ಅದು ಇವನು ಬಿಟ್ಟಿದ್ದು ಆ ಕಡೆಗೆ. ಆದರೆ ಅಲ್ಲಿ ಕೆಲಸ ಆಗಿಲ್ಲ. ತಮ್ಮ ಸೈನ್ಯ ಇತ್ತಲ್ಲ, ಎಲ್ಲ ಮಲಗಿಬಿಟ್ರು, ಎಲ್ಲರೂ ಮಲಗಿಬಿಟ್ರು. ಅಲ್ಲೇ ಶಿವನೇ ಅವನು ಚಿಂತೆಗೊಳಗಾದ. ನಾನು ಈ ಅಮ್ಮನ ಮೇಲೆ ಯುದ್ಧ ಮಾಡ್ಬೇಕಂತ ಅಸ್ತ್ರ ಬಳಸಿದರೆ ಅದು ನಮ್ಮರೆಲ್ಲ ಮಕ್ಕಂಡ್ರಲ್ಲ, ಇದೊಳ್ಳೆ ಕಥೆ ಆಯಿತು ಅಂತ ಚಿಂತೆಗೊಳಗಾಗಿರ್ತಕ್ಕಂಥವನಾಗಿದ್ದಾನೆ, ಬೆದರಿರ್ತಕ್ಕಂಥವನಾಗಿದ್ದಾನೆ ರುದಗ್ರ. ಆವರೂಪಿನ ಸ್ತ್ರೀಯು ನಾವು ಮಲಗಿದವೆಂದು ಬಾಣ ಹೋಗಿ ಕೂಡಲು ಎಮ್ಮ ಬಲವನ್ನು ನಿದ್ದೆಯೊಳಗಾಯಿತು. ಟಿವಿ ಸೆಳೆದಿದ ಎನಗೂ ಮಹಿ ಕಿಡಚರವಂತು ಆದು ಆವಗಿ ಪರಿಯಲಿಯಲು ನಾನೆಂತ ನಂದಿ ಕೇಳ್ಮೋಹನೆಗಳ ಜಗ ವಂದಿಪೆಯು ಆಕೆಯು ಮೋಹಿ ಬರೆಂದಡಾಡಿ ಶಕ್ಯವು ಮೋಹನದ ಬಾಣವಿದು ಅಂದು ದೇವಿಗೆ ಬೆದರಿ ಅಸುರನ ಹಿಂದೆಕೆಯು ಶರಣೆಸೆ ಇದ್ರಿಗಳಂದು ಹಿಡಿದಿದು ಧನುಜರಿಗೆ ಶೌನಕನೆ ಕೇಳೆಂದ. ಹೀಗೆ ಅವನು ಯುದ್ಧ ಮಾಡಿದ್ನಲ್ಲ, ಅಸ್ತ್ರ ತಮ್ಮ ಸೈನ್ಯ ಹೊರಗೆ ಬಿಡ್ತು. ಇದು ರಹಸ್ಯ ಏನು ಗೊತ್ತೈತಾ? ರಹಸ್ಯ ಇದು ಕಥೆಯಾಗ ಹಂಗೆ ಹಾಕತ್ ಬಿಡ್ರಿ. ದೇವೆಲ್ಲ ಅದಕ್ಕೆ ಅವರು ಮಕ್ಕಂತಾರೆ ಅನ್ನಂಗಿಲ್ಲ. ಇಲ್ಲಿ ಕೂಡ ಅಷ್ಟೇ. ಯಾರು ಸಿಟ್ಟು ಮಾಡ್ಕೊಂತಾರಲ್ಲ, ಮೈಯೆಲ್ಲ BP ಏನಾಗುತ್ತೆ, ಕೂಲಾಗುತ್ತೆ, ರೈಜ್ ಆಗುತ್ತೆ. ಹೌದಾ? BP ರೈಜ್ ಆಯ್ತಂದರೆ ಅವ್ರಿಗೆ ಒಂದೊಂದೇ ಕಾಯಿಲೆಗಳು ಸೀದಾ ಬರ್ತಾವಿಲ್ಲ, ದೂರಕ್ಕವ. ಸಿಟ್ಟು ಸ್ವಲ್ಪ ಕಡಿಮೆ ಮಾಡಿಕೆ, BP ಜಾಸ್ತಿ ಐತಿ ಮತ್ತು ಪಟ್ಟಂದಿ ಅಂತ. ಸಿಟ್ಟು ಯಾವಾಗ ಜಾಸ್ತಿ ಆಯಿತು ಅಂದರೆ ಪಟ್ ಅಂತಾರೆ ಅಂತ ಅರ್ಥ. ಜಲ್ದಿ ಪಟ್ ಅಂತಾರೆ. ಜಲ್ದಿ ಪಟ್ ಅನ್ಬೇಕಂದ್ರೆ ನೀವು ಸಿಟ್ಟು ಮಾಡಿಕೊಳ್ಳ್ರಿ. ಓಕೆ, ತಣ್ಣಗಿರ್ಬೇಕಂದ್ರೆ ತಣ್ಣಗಿರಿ. ಓಕೆ, ಆ ಸಿಟ್ಟು ಮಾಡ್ಕೊಂಡವ್ರಿಗೆ ಮೈ ಏನಾಗುತ್ತಂದರೆ ನಕ್ಕರೆ ಸೈನ್ಸ್ ಪ್ರಕಾರ ಹೇಳ್ತಾರೆ
ಒಂದು 60 ದೇಹದಾಗಿರೋ ಎಲ್ಲ ನರಗಳು ಬಿಗಿತಾವಂತೆ, ನಕ್ಕರೆ ಎಲ್ಲ ಫ್ರೀ ಆಗ್ತಾವಂತೆ. ಯಾವಾಗ ಸಿಟ್ಟು ಮಾಡ್ಕೊಂತಾರೆ ಮೈಯೆಲ್ಲ ಬಿಗಿತಲ್ಲ, ಅದಕ್ಕೆ ತಮ್ಮ ದೇಹ ತಾವೇ ಒಣಗಿಸ್ಕೊಳ್ತಾರೆ ಅಂತ ಅರ್ಥ. ತನ್ನ ಸೈನ್ಯ ತಾನೇ ಹೊರಗುತ್ತಲ್ಲ, ಇಲ್ಲಿ ಅರ್ಥ ಏನು? ಇದು ಸೈನ್ಸು. ಅವ್ರ ಋಷಿಮುನಿಗಳಿಗೆ ಆವಾಗ ಗೊತ್ತಿತ್ತು, ಸಿಟ್ಟು ಮಾಡ್ಕೊಬೇಡ್ರಿ, ಸಿಟ್ಟು ಮಾಡ್ಕೊಂಡ್ರೆ ನಿಮಗೆ ಸಂಕಟ ಅಂತ ಅವ್ರಿಗೆ ಗೊತ್ತಿತ್ತು, ಅದನ್ನು ಹೇಳಿದರು. ಇದು ಯಾರೋ ಹೋಗಲ್ ಬಿಡ್ರೆ ಅಲ್ಲಿ ದೇವಿ ಹತ್ರ ಗುದ್ದಾಡ್ತಾನೆ, ನಮಗೇನು ಆಗ್ಬೇಕಾಗೈತಿ? ಇದು ದೇವಿ ಕತೆ ಅಲ್ಲ, ನಮ್ಮದೇ ಕತೆ. ಅಲ್ಲಿ ಯಾರೋ ರಾಕ್ಷಸ ಹತ್ರ ಅಂತ ನಮಗೇನು ಆಗ್ಬೇಕಾಗೈತಿ? ದೇವಿ ಗುದ್ದಾಡ್ತಾಳೆ, ನಮಗೇನು ಮುಗಿದು ಗುಡ್ಲೆ ಪುರಾಣ ಮುಗಿದ್ಲೆ ಅನ್ನ ಸಿಗ್ತೈತಿ, ಒಂದಿಷ್ಟು ಪ್ರಸಾದ ಮುಗೀತು. ಶಿವ ಇದಕ್ಕೆ ಬಂದಿವೆ ನಾವು, ನಮ್ಮನ್ನೇ ನಾವು ತಿಳ್ಕೊಳಕ್ಕೆ ಬಂದಿರೋದು. ನಮ್ಮಲ್ಲಿ ಸಿಟ್ಟಿರ್ತತಲ್ಲ, ನಮ್ಮನ್ನೇ ಸುಡ್ತತಿ ಅಂತ. ಅದಕ್ಕೆ ಸಿಟ್ಟು ಏನು ಮಾಡ್ತತಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, ತ್ರಿವಿಧಂ ನರಕಸ್ಯೇದಂ. ಅರ್ಥ ಆಗ್ತಲ್ಲ? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಅವು ಯಾವುವು ಅಂದರೆ 3 ದಾರಿಗಳದಾವಂತೆ. ಎಲ್ಲಿಗೆ? ನರಕಕ್ಕೆ ಹೋಗೋಕ್ಕೆ. ಯಾಕಂದರೆ ಅಡ್ರೆಸ್ ನಮಗೆ ಕರೆಕ್ಟ್ ಇದ್ರೆ ನೇಟಾಗಿ ಹೋಗೋಕ್ಕೆ ಬರ್ತೈತೆ. ನರಕಕ್ಕೆ ಹೋಗೋಕ್ಕೆ ಇವೇ ಯಾಕೆ ಹೇಳಿದರು ಅಂತ ಚಿಂತೆ. ಒಳ್ಳೇದು ಕೇಳಬೇಕಿನ್ನು ಕೆಟ್ಟಕ್ಕೆ ಕೇಳ್ತಾರೆ, ಹಂಗೆ ಇದರ ರಹಸ್ಯ ಐತೆ. ಕಾಮ ಕ್ರೋಧ ತಥಾ ಲೋಭ 3 ಅದಾವಂತೆ. ಕಾಮ ಕ್ರೋಧ ಲೋಭ ಈ 3 ಅದಾವಲ್ಲ, ಈ 3 ಏನಲ್ಲ, ಇವು 3 ತ್ಯಜಿಸಿದರೆ ಸ್ವರ್ಗ ಹೋಗ್ತಾನೆ. ಇಲ್ಲ ನೇರವಾಗಿ ಡೈರೆಕ್ಟ್ ನೀವು ನರಕಕ್ಕೆ ಹೋಗ್ಬೇಕಂದ್ರೆ ಇವು 3 ಇರಲಿ ಅಂತ ಹೇಳ್ತಾರೆ ಅಷ್ಟೇ. ಯಾವ? ಕಾಮ ಕ್ರೋಧ ಲೋಭ ಇವು 3 ಇದ್ಬಿಟ್ರೆ ಸೀದಾ ನರಕಕ್ಕೆ ಹೋಗ್ಬೋದು. ಯಾರು ಹೋಗ್ಬೇಕು ಅನ್ನಂಗಿದ್ರೆ ನಿಮ್ಮ ಮನೆಗೆ ಏನು ಸಿಟ್ಟು ಮಾಡಿ ಕೇಳಿ, ಸ್ವಲ್ಪ ಜಾಸ್ತಿ ಸಿಟ್ಟು ಮಾಡಿ. ನಾಳೆಯಿಂದ ಯಾರು ನರಕಕ್ಕೆ ಡೈರೆಕ್ಟ್ ಹೋಗ್ಬೇಕಂದ್ರೆ ಬೋರ್ಡ್ ಹಾಕ್ಬಿಡ್ರಿ ಮನೆಗೆ, ನರಕಕ್ಕೆ ಹೋಗೋವರು ಸಿಟ್ಟು ಮಾಡಿಕೊಳ್ಳಬಹುದು ಒಂದು ಬೋರ್ಡ್. ಆ ಬೋರ್ಡ್ ಹೇಳ್ದಾಗಲ್ಲ ಅಲ್ಲಿ ಇಲ್ಲಿ ನರಕಕ್ಕೆ ಹೋಗಿ ಒಂದೇ ನೆನಪೇಕತ್ತೆ. ಅರ್ಥ ಆಯ್ತಾ? ಬಹಳ ಆಸೆ ಪಟ್ಟರೆ ನರಕಕ್ಕೆ ಹೋಗೋಕೆ ಇದೇ ಮೇನ್ ರೋಡು ಅಂತ ಇಟ್ಕೊಳ್ರಿ. ಲೋಭ ನನಗೇ ಇಲ್ಲ ಇರ್ಬೇಕಂದ್ರೆ ಅದೊಂದು ಬೋರ್ಡ್ ಹಾಕ್ಕೊಂಬಿಡ್ರೆ ಆವಾಗ ಎಲ್ಲರೂ ಸ್ವರ್ಗಕ್ಕೆ ಹೋಗೋಕೆ ಒಂದು ದಾರಿ ಆಗ್ತದೆ. ಇದು ಏನೇನು ಮಾಡುತ್ತೆ ಅಂದರೆ, ಸಿಟ್ಟು ಅಂದರೆ ಏನಾಗುತ್ತಂದರೆ ದೇಹ ಆಯುಷ್ಯ ಕ್ಷೀಣ ಆಗುತ್ತೆ. ಆಯುಷ್ಯು ಕ್ಷೀಣ ಆಗುತ್ತೆ. ಮತ್ತು ಏನಾಗುತ್ತೆ, ಮನುಷ್ಯ ಇರ್ತಕ್ಕಂಥದ್ದು ಮೃಗತ್ವ ಬರ್ತದೆ, ಮನುಷ್ಯತ್ವ ಹೋಗಿ ಮೃಗತ್ವ ಬರ್ತದೆ. ಆಧ್ಯಾತ್ಮಿಕ ಆತ್ಮಹತ್ಯೆ ಆಗ್ತದೆ. ಆ ಆಧ್ಯಾತ್ಮಿಕ ಆ ದೈವತ್ವದ ನಾಶ ಆಗ್ತದೆ. ಇದು ನರಕಕ್ಕೆ ದಾರಿ ಆಗ್ತದೆ. ಬುದ್ಧಿ ಏನಾಗುತ್ತೆ, ಬುದ್ಧಿ ಮಂದ ಆಗ್ತದೆ. ಯಾರಿಗೆ ಕೋಪ ಜಾಸ್ತಿ ಅದು ಬುದ್ಧಿ ಮಂದ ಆಗ್ತಾ ಹೋಗ್ತದೆ. ಇದು ಹುಚ್ಚು ಹಿಡಿತಕ್ಕಂಥದ್ದು ಕೂಡ ಆಗ್ತದೆ. ಅಪಸ್ಮಾರ ಸೂಚನೆ ಆಗ್ತದೆ. ಸಿಟ್ಟು ಅನ್ನೋದು ಸರ್ವನಾಶಕ್ಕೆ ಇದೇ ಮೂಲ ಕಾರಣ, ಸಿಟ್ಟು. ಹಂಗಾಗಿ ಸಿಟ್ಟನ್ನು ಕಡಿಮೆ ಮಾಡಿರಿ. ಡಾಕ್ಟ್ರ್ ಅದೇ ಹೇಳೋದಲ್ಲ ಡಾಕ್ಟ್ರು ಅವರು ದೇವಪುರಾಣ ಓದಿದ್ರೇನು? ಡಾಕ್ಟ್ರು ಸಿಟ್ಟು ಮಾಡ್ಕೋಬೇಡ್ರಿ ಅಂತಾರೆ. ದೇವಪುರಾಣ ಓದಿಲ್ಲ, ಅವರು ಸೈನ್ಸ್ನಾಗ ಓದಿಸಿದ್ದು ಅದನ್ನೇ. ಅವ್ರು ಡಾಕ್ಟ್ರ್ ಆಗ ಸರ್ಟಿಫಿಕೇಟ್ ರೊಕ್ಕ ಕೊಟ್ಟು ಕಳ್ಸಿದ್ದು ಅದೇ. ಇಲ್ಲಿ ಫ್ರೀಯಾಗಿ ಸಿಗ್ತೈತೆ, ನಮ್ಗೆ ಅರ್ಥ ಆಗಂಗಿಲ್ಲ. ಏನು ಮಾಡ್ತೀರಿ, ನಮಗೆ ರೊಕ್ಕ ಸ್ವಲ್ಪ ಜಾಸ್ತಿ ಆಗ್ಯಾವಲ್ಲ, ರೊಕ್ಕ ಕೊಟ್ಟು ಅವ್ರ ಹತ್ರ ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಂಡು 4 ವಿಷದ ಗುಳಿಗೆ ತಗೊಂಡು ಸಿಟ್ಟು ಕಡಿಮೆ ಮಾಡಿಕೊಂಡ್ರೆ ಅವಾಗ ಆನಂದ ಆಕತ್ತೆ ನಮಗೆ. ಇದು ಪರಿಸ್ಥಿತಿ ನಮ್ಮದು. ಹೀಗೆ ಸಿಟ್ಟಿಂದು ಮಹಿಮೆ ಇಷ್ಟಿದೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಬಹಳ ಕೋಪದಲಾರುದನ್ನು ಆಶರವು ಸಂಭವವು ಗಹಗೈಸುತ್ತಲಿ ನುಡಿದ ಶಾಂಭವಿ ಕೇಳು ಹರಿಹರರ ಬಹುದಿನಿಜರಿ ಜಗವು ಸಹಿತ ದಯಿಸಿ ಬಿಡುವುದು ಇದನ್ನು ಗೆಲ್ಲಿದಡೆ ಮಹಾಪರ ಬ್ರಹ್ಮವದು ನೀಡಿದ ಗಂಧನು ಹೃದಯ ಹೊಡೆ ಶಾಂಭವಿಯ ಹೃದಯರು ಮೂಡಿದರು ಶತಕೋಟಿ ಸಂಖ್ಯೆ ಮಾಡಲೇ ಮಹಿಷಾಸುರನ ಶತ ಸಂಖ್ಯೆ ತೋರಿದರು ಈಡೈವ ಆಟೋಣರು ಕಬುಲಿ ಬಾಳ ಸಿಂಹವು ಶರಭವು ಭೂತಾಡಲೇ ಜಗದಗಲದಲ್ಲಿ ತೋರಿದವು ಕೇಳೆಂದ ಕಂಡರಿ ಉದ್ಭತ್ತ ದಿವಿಜರು ಖಂಡತನವಾಯ್ ತಮ್ಮ ಬುದ್ಧಿ ಕಂಡ ಶರವಿದು ದೇವಿ ಜಯಿಸಿದಡಬಡ ಎಲ್ಲದೊಡೆ ಹಿಂಡುವರು ಅಸುರಗಳ ಹಿಂಡಿಯರು ಎಂದೆನುತ್ತಲೆಲ್ಲರೂ ಕಂಡ ಕಡೆ ಓಡಿದರು ದೇವಿಯ ನುಡಿದು ಕೇಳೆಂದ. ಹೀಗೆ ಅವನು ಏನಾದ ಅಂದರೆ ಯಾರು ರುದ್ರಗ್ರ ಹುಲಿ ಆದ, ಕರಡಿ ಆದ, ಸಿಂಹ ಆದ, ಅಷ್ಟು ನಮೂನೆ ಆಗ್ಬಿಟ್ಟವನು. ಒಬ್ಬನಿದ್ನಲ್ಲ, ಎಲ್ಲ ಕಡೆಗೂ ದೇವತೆಗಳು ಭಯಪಟ್ಟು ಓಡಿ ಹೋಗ್ತಕ್ಕಂಥವ್ರಾಗಿದ್ದಾರೆ. ಯಾಕಂದರೆ ಅಷ್ಟು ನಮೂನೆ ರಾಕ್ಷಸ ಆಗಿ ಅವನ ಮುತ್ತಿಗೆ ಹಾಕಿದ. ಸಿಟ್ಟು ಬಂದಾಗ ನೋಡ್ರಿ ಅವ್ರು ಹೆಂಗಿರ್ತಾರೆ,
ಒಂದು ಕಡೆಗೆ ನೋಡ್ರೆ ರಾಕ್ಷಸರ ಕಣ್ಣಂಗೆ ಕಾಣ್ತಿರ್ತಾರೆ, ಒಂದು ಕಡೆಗೆ ಹುಲಿ ಕಣ್ಣಂಗೆ ಕಾಣ್ತಾರೆ, ಒಂದು ಸರಿ ಕಳ್ಳಿ ಕಣ್ಣಂಗೆ ಕಾಣ್ತಾರೆ, ಒಂದು ಸರಿ ನಾಯಿ ಕಣ್ಣಂಗೆ ಕಾಣ್ತಾರೆ. ಮನೆಗೆ ಒಂದು ನಾಯಿ ಎರ್ಸ್ತಿಯಲ್ಲ ಅಂತಿರ್ತಾರೆ. ಒಂದು ಸಿಂಹ ಹೇಳ್ದು ಸಿಂಹ ಏನು ನೀನೇ ಎದುರಿಸ್ತೀಯಲ್ಲ ಅಂತಾರೆ, ಹೌದಿಲ್ಲ? ಹಿಂಗೆ ಇದು ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಇಷ್ಟು ನಮೂನಿ ನಾಟಕ ಸಿಟ್ಟು ಬಂದಾಗ ಈ ನಾಟಕ ಮಾಡ್ತಾನೆ ಮನುಷ್ಯ, ಅದೆಲ್ಲ ಇಲ್ಲಿ ಲೀಸ್ಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಹೀಗೆ ಅದಕ್ಕೆ ದೇವತೆಗಳು ಓಡೋಗ್ಬಿಟ್ರಂತ. ಮನೆಗೆ ಸಿಟ್ಟು ಮಾಡ್ಕೊಂಡವ್ರು, ಮನೆಗೆ ತಣ್ಣಗಿರ್ತಾರೆ ಎಲ್ಲರೂ, ಫಸ್ಟ್ ಕಿತ್ಕೊಂಡು ಓಡೋಗ್ಬಿಡ್ತಾರೆ ಮನೆಯಿಂದ. ಸಿಟ್ಟು ಯಾವಾಗ ಮಾಡ್ಕೊಂತೀರೋ, ಮನೆಗೆ ಯಾರು ಇರ್ತೀರೇನು? ಇರೋಲ್ಲ. ಹೆಂಡ್ತಿ ಸಿಟ್ಟು ಮಾಡ್ಕೊಂಡ್ರೆ ಗಂಡ ಶಿವಾಯನವ, ಗಂಡ ಹತ್ಲಾಗ ಓದ್ಕೊಡ್ಲೆ ಮಕ್ಕಳ ಮೇಲೆ ಸಿಟ್ಟು ಮಾಡ್ತತ, ಸುಮ್ಮನೆ ಇರೋಂಗಿಲ್ಲ. ಮಕ್ಕಳು ಶಿವಾಯನಮ್ಮ, ಮನೆ ಹೆಂಗಿರ್ತೈತಿ ದಗ 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 ಉರಿತೈತೆ, ಹಿಂಗಿರ್ತದೆ ಸಿಟ್ಟು ಅಂದ್ರೆ ಹಿಂಗಿರ್ತದೆ. ಅದನ್ನು ಇಷ್ಟು ಮಜಾ ಮಾಡಿ ತೋರಿಸ್ತದೆ. ಓಕೆ, ಭರಿಸಿ ಸರಳಿನ ಮಾಯ ಸೇದಿನ ಬಿಡಲು ಎಲ್ಲವ ಮಾಯವಾದುದು ಬಾಳ ಮನುಷ್ಯರ ಸರ್ವ ಬಲ ಸಹಿತ ಆಯಸದವಿಂದಿದ್ದ ಶರಣಿ ಮಾಯ ಎಲ್ಲಡಗಿರುವುದು ಶಾಪ ಮಾಯವೆಲ್ಲ ದೇವಿ ಮೂಢರು ಅಸುರರಿಗಳೆಲ್ಲವರು ಆನ ಶರತಾನಾನ ಮೇಲೆಯು ವೀರ ಕೇಳಲಿ ನಡೆಯುತ್ತಿದ ವಿಚಾರ ಬದುಕಾಗಿಲ್ಲ ತಾಮಸನೆಲ್ಲ ಕರ್ಪುರರು ತೀರ ಶಾಂಭವಿ ಕಳೆಯು ಕೋಪದಿ ಭಾರಿ ಕರೆಗೊಂಡ ಸುರ ಪರಿಚರ ಭಾರದಲ್ಲಿ ಕಳೆಯುದಳು ಉದಗ್ರನ ಮಹಾಶಿರವ ಕಲೆ ಮರಿದು ಒಬ್ಬಿಕ್ಕಿ ಕಲೆಯಲ್ಲಿ ಇರುಗಿ ಹೊಯ್ದುದು ಮುಂದ ಬಳಿಗಳು ಹೊಳೆದುವುದು ಕಡುಗವನು ಕಟ್ಟಿದು ರಾಮನೇ ಸರಿದು ಮರುಶರವ ಶಾಂಭವಿಯು ಮೇಲೆಯು ತಳೆಯ ಪರದೇವತೆಯ ಅರುಜವ ತಳೆದು ಬರೆ ಬಲೆ ವೀರ ಮಾಟ ಭಾವನೆರಲು ಆದಿದುದು ಆಗ ಜಗನ್ಮಾತೆ ಆಯಮ್ಮ ಒಂದ್ಸಲಿ ಸಿಟ್ಟು ಮಾಡಿದ್ಲು. ಆಯಮ್ಮ ಸಿಟ್ಟು ಮಾಡಿದ್ಲಿ, ಇವನು ತಣ್ಣಗೆ ಆಗೇ ಬಿಟ್ಟ, ಸತ್ಯ ಒಂದು ಅಸ್ತ್ರದಿಂದ ಸಂಹಾರ ಮಾಡಿದ್ಲು. ಹಾಗೆ ನಾವು ಅಷ್ಟೇ, ನಮಗೆ ಭಾಳ ಸಿಟ್ಟು ಮಾಡ್ಬೇಕಾರೆ ತಿರುಗಿ ಅವ್ರ ಮೇಲೆ ಸಿಟ್ಟು ಮಾಡಿಬಿಟ್ಟು ತಣ್ಣಗಾಗ್ಬಿಡ್ತಾರೆ. ಸ್ವಲ್ಪ ತಿರುಗಿ ಅವ್ರ ಮೇಲೆ ಸಿಟ್ಟು ಅವರು ತಣ್ಣಗಾಗ್ಬಿಡ್ತಾರೆ, ಹಿಂಗೆ ಆಗ್ಬಿಡ್ತದೆ. ಹಂಗೆ ಸಂಹಾರ ಆಗಿಬಿಡ್ತೈತೆ ಅಂತೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಕೋಪ ಬಹಳಷ್ಟು ನಾಶನಕಾರಿಯಾಗಿರ್ತಕ್ಕಂಥದ್ದು, ನರಕಕ್ಕೆ ದಾರಿಯಾಗಿರ್ತಕ್ಕಂಥದ್ದು. ಆ ಕೋಪದಿಂದ ಎಷ್ಟು ನಮಗೆ ನೋವು ಬರ್ತದೆ ಅನ್ನೋದು ನಮ್ಗೆ ಗೊತ್ತೇ ಆಗೋಲ್ಲ. ಅದನ್ನು ಇಲ್ಲಿಷ್ಟು ಸರಳವಾಗಿ ತಿಳಿಸಿ ಈ ಒಂದು ಅಧ್ಯಾಯ ಕೇಳಿದರೆ ಏನು ಲಾಭ ಅಂದರೆ ಆರೋಗ್ಯ ಬರ್ತದೆ 100%. ಯಾಕಂದರೆ ಕೋಪ ಬಿಡ್ಬೇಕಂತಿದ್ರಲ್ಲ, ಇಲ್ಲಿ ಮಟ್ಟ ನಕ್ಕಂತಿದ್ರಲ್ಲ ಸ್ವಲ್ಪ ಥರ, ಮನೆಗೆ ಹೆಂಗಿದ್ರು ಗೊತ್ತಿಲ್ಲ, ಎಲ್ಲರೂ ನನ್ನ ಎದುರಿಗೆ ನಕ್ಕಂತಿದ್ರಲ್ಲ, ಅದಕ್ಕೆ ನನಗೆ ಖುಷಿ ಆಗತ್ತೆ. ಆ ದೇವಿ ನಿಮ್ಮ ಒಳಗೆ ಬಂದಿರೋದಕ್ಕೆ ನೀವು ನಗ್ತಿರಲಿಲ್ಲ ಅಂದರೆ ಇಲ್ಲಿ ಹಿಂಗೆ ಎದ್ದು ಬಿಡ್ತಿದ್ರಿ ನೀವು. ಹಾಗಾಗಿ ಆ ಕೋಪ ಹೊರಟು ಹೋಗಬೇಕು ಅಂತ ನಿಮಗೆ ಕೋಪ ಬಂದರೂ ಕೂಡ ನಗುತ್ತಾ ಹೇಳ್ರಿ, ಸಮಾಧಾನದಾಗ ಹೇಳ್ರಿ, ಎಲ್ಲ ಸರಿ ಹೋಗುತ್ತೆ. ಆ ದೇವಿನ ಸ್ಮರಣೆ ಮಾಡಿಕೊಳ್ಳ್ರಿ ಅಂಥೇಳಿ ಆ ಸ್ವಾಮಿ ನಮ್ಮ ರುದ್ರಗ್ರ ಸಂಹಾರ ಆಗಿದ್ದಾನೆ. ಒಂದು ನಿಂಬೆಹಣ್ಣು ಅದಾವ? ಹಾಂ, ಓಕೆ. ಹಾಂ, ಈಗ ಅರ್ಥ ಏನೀಗ? ನಾವು ಕೋಪನ ಬಿಡ್ಬೇಕಂತನೇ ಏನು? ಹಾಂ, ಇದು ಸಾಂಕೇತಿಕ. ನಿಂಬೆಹಣ್ಣು ಕೊಯ್ದರು ಅಂದರೆ ನಮ್ಮ ಸಿಟ್ಟು ಬಿಡಬೇಕು ಅಂತ. ಅವ್ರು ಕುಂಬಳಕಾಯಿ ಹೊಡೆದ್ರೆ ನಮ್ಮ ಲೋಭ ನನಗೆ ಇರ್ಬೇಕು ಅನ್ನೋದು ಬಿಡ್ಬೇಕು ಅನ್ನೋದು ಗೊತ್ತಾಯ್ತು. ಅವ್ನು ಬಿಟ್ಬಿಡ್ಬೇಕು. ಇವಾಗ ನಾಳೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಸಿಟ್ಟು ಮಾಡ್ಕೊಳಂಗಿಲ್ಲ. ಅರ್ಥ ಆಯ್ತಾ? ಹಂಗಾದ್ರೆ ನೀವು ಕತೆ ಕೇಳಿದಿರಿ ಅಂತ ಅರ್ಥ. ಇಲ್ಲ ಅಂದರೆ ಸುಮ್ಮನೆ ಏನೋ ಕೇಳಿರಿತ್ಲ ಬಿಟ್ಟಿರಿ ಅಂತ ಅರ್ಥ ಆಯ್ತಾ? ಹೀಗಿದೆ ಕತೆ. ಓಕೆ, ಸಂಹಾರ ಆಯಿತು. ಸರಿಯ ಸತ್ವವು ಬಳಿಕ ಧರಮೇ ಹೊರಗಿದಾಗ ರುದ್ರಕ ಮುಂಡವು ಕುಂಡ ಮುಂಡವು ಸರಿಯ ಸತ್ವವು ಬಳಿಕೆ ಧರಮೇ ಹೊರಗಿದಾಗ ರುದ್ರಕ ಮುಂಡವು ಮರುಗಿತನ ಮಹಾಬಲವು ಬಲು ರತಿಗಳು ಹರಣ ಕಳೆದರು ದೇವಿ ತಡಗಿಯ ಹುರುಳಿದರೆ ತ್ವರೆ ಮೂರು ಹರಿಯ ಪದಗಳ ತಾಳು ಮಲ್ಲರು ಋಷಭ ಕೇಳಿದ ಬಾಳ ಶೋಣಿತ ಬಾಳ ನೆಡವದು ಬಾಳ ಮೆದುವಸ್ತಿಗಳು ಕಂಡವು ಬಾಳ ಭೂತರ್ವಾದ ಮರುಳಿನ ತಂಡಗಳು ಕಂಡು ಬಾಳ ಬಗೆಯಲ್ಲಿ ರಕ್ಷಿಸಿದನಿ ಬಾಳ ಸಾಕ್ಷಿಯರು ತದಿರಿಕ ಬಾಳದಿಂದನೆ ರುಚಿದಾನಂದ. ಹೀಗೆ ಅವನ ಸಂಹಾರ ಆಯಿತು.
ಸಂಹಾರ ಆಗಿರೋದ್ರಿಂದ ಆ ದೇವತೆಗಳೆಲ್ಲರೂ ಸೇರಿ ಸಂತೋಷದಿಂದ ಆ ಪರಮೇಶ್ವರನಾಗಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂಥ ಚಿದಾನಂದಾತ್ಮ ಗುರುವರನ್ನು ಸ್ಮರಿಸಿದರು ಎಂಬಲ್ಲಿಗೆ ಇದು 5ನೇ ಅಧ್ಯಾಯ ಮುಕ್ತಾಯ ಆಗತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದರೆ ನಮ್ಮಲ್ಲಿರ್ತಕ್ಕಂಥ ಲೋಭವನ್ನು ಕಡಿಮೆ ಮಾಡಿಕೊಂಡ್ರೇ ನಾವು ಸಿಟ್ಟು ಕಡಿಮೆ ಮಾಡ್ಕೊಳ್ಳೋಕೆ ಬರ್ತದೆ. ನನಗೇ ಇರಲಿ ಅನ್ನೋದು ಕಡಿಮೆ ಮಾಡ್ಕೊಂಡ್ರೇ ನಿಮಗೆ ಸಿಟ್ಟು ಕಡಿಮೆ ಮಾಡ್ಕೊಳ್ಳೋಕೆ ಬರ್ತದೆ. ಸಿಟ್ಟು ಕಡಿಮೆ ಮಾಡ್ಕೊಳಕ್ಕೆ ಫಸ್ಟಿಗೆ ಬರೋಲ್ಲ. ಅದಕ್ಕೆ ಸಿಟ್ಟಿದ್ದಾರೆ ಏನು ಮಾಡ್ಬೇಕಂದ್ರೆ ನನಗೇ ಇರಬೇಕು ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊತ ಹೋಗ್ರಿ, ಆಮೇಲೆ ಸಿಟ್ಟನ್ನು ಕಳೀತಾ ಹೋಗ್ರಿ. ಇದು ಕ್ರಮ. ಈ ಜಯಿಸೋದು ಇಂದ್ರಿಯಗಳನ್ನು ಜಯಿಸ್ತಕ್ಕಂಥದ್ದು ಇದು ಅಂಥೇಳಿ ಹೇಳ್ತಕ್ಕಂಥ ಈ ಒಂದು ಅಧ್ಯಾಯ. ಅಂತೂ ಅಧ್ಯಾಯ 5 ಪದ 283 ಮಂಗಳಮಸ್ತು. 6ನೇ ಅಧ್ಯಾಯ. ಮಹಾಲಕ್ಷ್ಮಿಯು ಶೂಲದಿಂದ ಚಕ್ಷುರನನ್ನು ಸಂಹಾರ ಮಾಡಿದ್ದು. ಚಂಡಬಲ ಪರದೇವಿ ಉದ್ದಂಡ ಸಚಿವನ ಚಕ್ಷುರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಮುಂದಿನ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಯಾರು ಚಕ್ಷುರಾಖ್ಯನನ್ನು ಸಂಹಾರ ಮಾಡ್ತಕ್ಕಂಥ ಒಂದು ಅಧ್ಯಾಯ ಇದೆ. ಚಕ್ಷುರಾಖ್ಯ ಅಂದರೆ ಕಾಮ, ನಮ್ಮಲ್ಲಿರ್ತಕ್ಕಂಥ ಬಯಕೆ, ನನಗಿದೇ ಬೇಕು 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 ಅನ್ನುವಂಥದ್ದೇನಿದೆ ಅದು ಹೋಗ್ಬೇಕಂದ್ರೆ ಅದನ್ನು ಬಿಡೋಕ್ಕಿಂತ ಮುಂಚೆ ಇವೆರಡು ಕಳಿಬೇಕು. ಇವೆರಡು ಕಳೆದ ಮೇಲೆ ಅದು ಹೋಗುತ್ತೆ. ಹಾಗಾಗಿ ಇದು ಕ್ರಮ. ಅವನು ಜಯಿಸಬೇಕಂದ್ರೆ 6 ಶತ್ರುಗಳನ್ನು ನಾವು ಜಯಿಸಬೇಕಂದ್ರೆ ಅರಿಷಡ್ ವರ್ಗಗಳು ಅಂತ ಕರೀತಾರಲ್ಲ, ಇವನು ಜಯಿಸಬೇಕಂದ್ರೆ ಈ ಜಯಿಸುವಂಥ ಕ್ರಮವನ್ನು ಇಲ್ಲಿ ಸೈನ್ಸನ್ನು ನಮಗೆ ಕೊಡ್ತಾ ಇದ್ದಾರೆ. ಜಯಿಸ್ಬೇಕಂತ ಹೇಳ್ತಾರೆ. ಮೊದಲು ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅಂತ ಬಂದುಬಿಡ್ತಾರೆ, ಸಮಸ್ಯೆ ಆಗಿಬಿಡ್ತದೆ. ಹಾಗಾಗಿ ಸುಲಭ ಸರಳ ಮಾಡಿ ನಮಗೆ ಹೇಗೆ ಅವನು ಜಯಿಸಬೇಕು ಅಂಥೇಳಿ ಈ ಕಥಾರೂಪವಾಗಿ ಹೇಳಿರ್ತಕ್ಕಂಥ ಆ ನಮ್ಮ ಋಷಿಮುನಿಗಳಿಗೆ ಕೋಟಿ ನಮಸ್ಕಾರ ಸಲ್ಲಿಸಿ. ಹೌದಾ ಇಲ್ಲ? ಇಷ್ಟು ಸುಲಭವಾಗಿ ಹೇಳಿದ್ದಾರೆ. ಸೈನ್ಸ್ ಇವತ್ತು ಏನಾರು ಹೇಳೈತಾ? ನೀನು ಫಸ್ಟು ನನಗೆ ಬೇಕನ್ನೋದು ಬಿಡು ಅಂತಂದು ಹೇಳೈತಾ? ಇಲ್ಲ. ಶಿಟ್ಟು ಬಿಡು ಅಂತಂದು ಹೇಳಿ ಅಷ್ಟೇ, ಅದು ಬೇಕು ಅಷ್ಟು ಅನ್ನೋದೇ ಇಂಜೆಕ್ಷನ್ ಚುಚ್ಚೋದೈತೆ ಕಳ್ಸೋದು ಅಷ್ಟೇ. ಅವ್ರ ನಾಲೆಡ್ಜ್ ಅಷ್ಟೇ. ಇದು ಸೂಪರ್ ನಾಲೆಡ್ಜು, ಸೂಪರ್ ಸೈನ್ಸ್. ಅದು ಸೈನ್ಸು, ಇದು ಸೂಪರ್ ಸೈನ್ಸ್. ಇದು ಪುರಾಣ ಪುಕ್ಕಟೆ ಪುಂಡ್ರಗೋಷ್ಠಿ ಅಲ್ಲ. ಹೌದಾ ಇಲ್ಲ? ನೀವು ಕೇಳಿದಿರಾ ಎಲ್ಲರೂ ಪುಂಡ್ರಗೋಷ್ಠಿ ಅಂತ? ಅಂತ ಒಂದು ಪದ್ಯನೇ ಬೈತಿ. ಅದು ಯಾರು ಬರೆದು ನಿಜವಾಗ್ಲೂ ಜ್ಞಾನಿಗಳು ಬರೆದಿಲ್ಲ, ಯಾರೋ ಒಂದು ದ್ವೇಷದ ಭಾವನೆಯಿಂದ ಏನೋ ಒಂದಿಂದ ಬಂದಿರ್ಬೋದಾಗಲಿ. ನಿಜವಾಗ್ಲೂ ಜ್ಞಾನಿ ಈಗ ಇದು ನೀವು ತಿಳಿದಿರಲ್ಲ, ಪುರಾಣ ಪುಂಡ್ರಗೋಷ್ಠಿ ಅನ್ನೋಕ್ಕೆ ಸಾಧ್ಯತೆ ಐತಾ? ನಿಜವಾಗ ತಿಳಿದವ್ರು ಯಾರೂ ಅನ್ನಲ್ಲ. ಯಾರೋ ಒಂದು ಕುಹಕ ಬುದ್ಧಿಯಿಂದ, ಆ ಮತಾಂಧತೆಯಿಂದ ಕೆಲವೊಂದು ಆಗಿರ್ತವೆ. ಅವನ್ನಿಟ್ಕೊಂಡು ನಾವು ಜೋತಾಡೋದು ಬೇಡ, ಇರೋದನ್ನು ಸರಿಯಾಗಿ ತಿಳ್ಕೊಳ್ಳೋಣ ಅಂಥೇಳಿ ಇವತ್ತಿನ ಒಂದು ಕಾರ್ಯವನ್ನು ಮಂಗಳಾರಣ. ಅದಕ್ಕಿಂತ ಮುಂಚೆ ನಮ್ಮ ಭೀಮಪ್ಪನವ್ರಿಗಿಂದ ಸನಾದಿ ಓಕೆ